ಕೃಷ್ಣಪ್ಪ ಪೂಜಾರಿ ಕಲ್ಲಡ್ಕ ಅವರು ಬಿಜೆಪಿಯ ಹಿಂದುಳಿದ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ BK ಇಮ್ತಿಯಾಜ್ ಅವರು DYFIನ ಜಿಲ್ಲಾ ಉಪಾಧ್ಯಕ್ಷರು. ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಕಾಂಗ್ರೆಸ್ನವರನ್ನು ಕೂಡ ಕರೆದಿದ್ವಿ. ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರು ತಮ್ಮ ಪ್ರತಿನಿಧಿಯವರನ್ನು ಕಳಿಸ್ತೇನೆ ಅಂತ ಹೇಳಿದ್ರು, ಆದರೆ ಅವರು ಇಲ್ಲಿ ತನಕ ಬಂದು ಮುಟ್ಟಿಲ್ಲ. ಆದ್ದರಿಂದ ಕಾಂಗ್ರೆಸ್ನವರ ಇಲ್ಲದ ಕೂಡ ನಾವು ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಪ್ರಥಮವಾಗಿ ಇಮ್ತಿಯಾಜ್ ಅವರೇ, ನಿಮಗೆ ಈ ಗೌರಿ ಲಂಕೇಶ್ ಅವರ ಪ್ರಕರಣವನ್ನು ನೋಡುವಾಗ ನಿಮಗೆ ಅಂತಲ್ಲ ತುಂಬ ಜನರಿಗೆ ಇದು ಯಾರೋ ಯಾಕೆ ಸಂಘ ಪರಿವಾರದ ಮೇಲೆ ಹಾಕಬೇಕು ಅಥವಾ BJPಯ ಮೇಲೆ ಹಾಕಬೇಕು ಅಥವಾ ಕೇಂದ್ರ ಸರ್ಕಾರದ ಮೇಲೆ ಹಾಕಬೇಕು ಅಂತ ಅನಿಸಿದ್ದು ಯಾಕೆ? ನೋಡಿ, ಇವತ್ತು ಚರ್ಚೆ ಮಾಡಬೇಕಾಗಿರುವಂಥ ಒಂದು ವಿಚಾರ ಯಾರ ಮೇಲೆ ಹಾಕಬೇಕು, ಯಾರ ಮೇಲೆ ಗೂಬೆ ಕೂರಿಸಬೇಕು ಅನ್ನುವಂಥದ್ದಲ್ಲ. ಈ ದೇಶದಲ್ಲಿ ಒಂದು ಅಸಹಿಷ್ಣುತೆಯ ವಾತಾವರಣದಲ್ಲಿ ನಾವೆಲ್ಲ ಇದ್ದೀವಿ. ಮುಖ್ಯವಾಗಿ ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು ಒಬ್ಬ ಬರಹಗಾರ್ತಿ, ಒಬ್ಬ ಪತ್ರಕರ್ತೆ ತನ್ನ ಹರಿತವಾದ ಬರಹಗಳ ಮೂಲಕ ಭ್ರಷ್ಟಾಚಾರಿಗಳನ್ನು, ಕೋಮುವಾದದ ಪರವಾಗಿರುವವರು ಯಾರಿದ್ದಾರೆ, ಮತೀಯವಾದವನ್ನು ಕೆರಳಿಸಿ ಇಲ್ಲಿ ಅಧಿಕಾರವನ್ನು ಗಿಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಜಾತಿಯ ಅಸ್ಪೃಶ್ಯತೆಯನ್ನು ಯಾರು ಮಾಡ್ತಾ ಇದ್ದಾರೆ, ಅಸಮಾನತೆಗಾಗಿ ಯಾರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅಂಥವರ ವಿರುದ್ಧವಾದಂಥ ಒಂದು ಹರಿತವಾದ ಬರಹಗಳ ಮೂಲಕ ತನ್ನದೇ ಆದ ರೀತಿಯಲ್ಲಿ ಚಳವಳಿಯನ್ನು ಮಾಡ್ತಾ ಇದ್ದಂಥ ಒಬ್ಬ ಗೌರಿ ಲಂಕೇಶ್ ಅವರು. ಇವತ್ತು ನಾವು ಮಾತಾಡ್ಬೇಕಂದ್ರೆ ಗೌರಿ ಲಂಕೇಶ್ ಅವರು ಏನು ಮಾಡಿದ್ರು, ಅವ್ರಿಗೆ ಕೊಲೆ ಮಾಡ್ಲಿಕ್ಕೆ ಕಾರಣಗಳೇನು, ಅದರ ಬಗ್ಗೆ ಚರ್ಚೆ ಮಾಡೋಣ. ಬಹುಶಃ ನಾವು ಇವತ್ತು ಸಂಘ ಪರಿವಾರದ ಮೇಲೆ ಗೂಬೆ ಕೂರಿಸುವಂಥದ್ದು ಇರ್ಬೋದು, ಅಥವಾ ನಾವು ಹೇಳ್ತೇವೆ ಸ್ಪಷ್ಟವಾಗಿ ಅವರ ಬರಹಗಳು ಕೋಮುವಾದದ ವಿರುದ್ಧವಾಗಿತ್ತು, ಕೋಮುವಾದ ಪರವಾಗಿರಲಿಲ್ಲ ಅವರದ್ದು. ಆ ಕಾರಣಕ್ಕಾಗಿ ಕೋಮುವಾದಿ ಕೊಂದಿದ್ದಾರೆ ಅನ್ನುವಂಥ ಅನುಮಾನ ಅವರ ಬೆಂಬಲಿಗರು, ನಾವೆಲ್ಲ ಪ್ರಗತಿಪರ ಏನಿದ್ದೇವೆ ಅದನ್ನು ಮಾಡ್ತಾ ಇದ್ದೀವಿ. ನಾವು ನೇರವಾಗಿ ಯಾರ ಮೇಲೆ ಹಾಕ್ಲಿಕ್ಕೆ ನೀವು ಇಷ್ಟಪಡ್ತೀವಿ, ಯಾರು ಮಾಡಿಸಬಹುದು ಅಂತ ನಿಮ್ಮ ಅನಿಸಿಕೆ? ಕೋಮುವಾದದ ಪರವಾಗಿ ಯಾರಿದ್ದಾರೆ, ಕೋಮುವಾದವನ್ನು ಯಾರು ಬೆಳೆಸ್ತಾ ಇದ್ದಾರೆ, ಯಾರು ಪೋಷಣೆ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ, ಯಾರೆಲ್ಲ ಮಾಡ್ತಾ ಇದ್ದಾರೆ ಅಂತವರೆಲ್ಲರೂ, ಅದು ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇಂಥ ಕೊಲೆ ಕೃತ್ಯಗಳಿಂದ ಇರಬಹುದು. ನೀವು ಹೇಳೋ ರೀತಿಯಲ್ಲಿ ಅದನ್ನು ಇಡೀ ಇದನ್ನು ದಿಕ್ಕು ತಪ್ಪಿಸಲಿಕ್ಕೆ ಚರ್ಚೆಗಳು ನಡೀತಾ ಇರ್ಬೋದು. ಇವತ್ತು ಕೋಮುವಾದಿಗಳಂದ್ರೆ ಅವರು ಒಂದು ಕೋಮುವಾದದ ಬೇರೆ, ಸಂಘ ಪರಿವಾರ ಅಂತ ಹೇಳಲಿಕ್ಕೆ ನಿಮಗೆ ಮುಜುಗರ ಆಗ್ತಾ ಉಂಟು? ಖಂಡಿತವಾಗಿಲ್ಲ. ಈ ರೀತಿಯ ಧೈರ್ಯ ಇಲ್ಲ. ನೋಡಿ, ಸಂಘ ಪರಿವಾರ ಅದನ್ನ ಮಾಡ್ತದೋ ಮಾಡಿಲ್ವೋ ಇನ್ನೊಂದು ವಿಚಾರ, ಆದರೆ ಅಲ್ಲಿ ಕೊಲೆ ಮಾಡಿದವರ ಹಿಂದೆ ಆ ರೀತಿಯ ಮೆಂಟಾಲಿಟಿಯ ಮೆದುಳು ಅಲ್ಲಿ ಕೆಲಸ ಮಾಡಿದೆ. ಓಕೆ, ಸರಿ. ಹಾಗೆ ಕೃಷ್ಣಪ್ಪ ಅವರು, ನಿಮಗೆ ಇಂಡೈರೆಕ್ಟ್ ಆಗಿ ಇವರು ಸಂಘ ಪರಿವಾರಕ್ಕೆ ಪ್ರತಿನಿಧಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತಯಾರಾಗ್ತಾ ಇದ್ದಾರೆ, ನಿಮ್ಗೆ ಏನು ಅನಿಸ್ತಾ ಉಂಟು? ನಿಮ್ಗೆ ಅನಿಸ್ತಾ ಇಲ್ಲ ಗೌರಿ ಲಂಕೇಶ್ ಅವರ ಹತ್ಯೆಯನ್ನು ನಾವು ಖಂಡಿಸ್ತೇವೆ, ಅದರಲ್ಲಿ ಮಾತಿಲ್ಲ. ಗೌರಿ ಲಂಕೇಶ್ ಅವರು, ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಜವಾಬ್ದಾರಿತ ಕಾರ್ಯಕರ್ತನಾಗಿ ಅವರ ಹತ್ಯೆ ಆದದ್ದು ಸರಿಯಲ್ಲ. ಕೊಲೆಗಡಕರನ್ನು ಬಂಧಿಸಬೇಕು, CBI ತನಿಖೆ ಆಗಬೇಕು. ಈಗ ನಮ್ಮ ಹಿರಿಯರೆಲ್ಲ ಆಗ್ರಹಿಸಿದರೆ ನಾನು ಕೂಡ ಅದನ್ನೇ ಆಗ್ರಹಿಸ್ತೇನೆ. CBI ತನಿಖೆ ಯಾಕೆ ಆಗಬೇಕಂತ ಹೇಳಿದರೆ, ಕರ್ನಾಟಕ ಸರ್ಕಾರದಲ್ಲಿ DYFIಯ ಆಶೀರ್ವಾದದಿಂದ ಬಂದಂತಹ ಕಾಂಗ್ರೆಸ್ ಪಕ್ಷ, ಇವರ ಪರೋಕ್ಷ ಬೆಂಬಲದಿಂದ ಗೆದ್ದಂಥ ಕಾಂಗ್ರೆಸ್ ಪಕ್ಷ ಅಧಿಕಾರ ಯಾವತ್ತು ಕರ್ನಾಟಕದಲ್ಲಿ ಬಂತೋ ಅವತ್ತಿನಿಂದ ಇವತ್ತಿನವರೆಗೆ ಆದ ಯಾವುದೇ ಕೊಲೆಗಳ ತನಿಖೆ ಸರಿ ಆಗ್ತಾ ಇಲ್ಲ, ಕೊಲೆಗಡುಕರು ಸಿಗ್ತಾ ಇಲ್ಲ. ಕಲಬುರಗಿ ಹತ್ಯೆಯಿಂದ ಹಿಡಿದು ನಿನ್ನೆ ಗೌರಿ ಲಂಕೇಶ್ ಹತ್ಯೆವರೆಗೆ ನೋಡಿ, ಪಂಜಿ ಮೊಘಲ್ ಕೂಡ ಒಂದು ಡಬಲ್ ಮರ್ಡರ್ ಆಯ್ತು, ಸಿಗ್ತಾ ಇಲ್ಲ. ಯಾವುದೇ ಮರ್ಡರ್ ಆದರೂ, ಯಾವುದು ಕೊಲೆಗಾರ ಆದರೂ ಸಿಗ್ತಾ ಇಲ್ಲ. ಅದು ಇವರಿಗೆ ಅಸಹಿಷ್ಣುತೆ ಕಾಣುವುದಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಕಾಣುವುದಿಲ್ಲ. ಇವರು ದೇಶಕ್ಕೆ ಕೈ ಹಾಕ್ತಾರೆ. ನಾನು ಹೇಳೋದು DYFI ಅವರ ತಾಕತ್ತು ಎಷ್ಟುಂಟು ಅಂತ ಹೇಳಿದರೆ ಅದು ಇಲ್ಲಿ ಬಿಟ್ಟರೆ ಬೇರೆ ಇಲ್ಲಿಲ್ಲ. ಇವರು ಇಲ್ಲಿದ್ದೇ ಮಾತಾಡಬೇಕು. ಇವರು ದೇಶಕ್ಕೆ ಕೈ ಹಾಕಬೇಕಿದ್ರೆ ಇವರು ಕೇಂದ್ರದಲ್ಲಿ ಇರಬೇಕು. ಇವ್ರ ಹತ್ರ ಏನಿಲ್ಲ, ಇವರು ಇಲ್ಲಿದೆ ಕರ್ನಾಟಕದಲ್ಲಿ ಮಾತಾಡಲಿ. ಈಗ ಆದ್ದೆಲ್ಲ ಕರ್ನಾಟಕದ್ದು ಕೊಲೆಗಳ ಎಲ್ಲ ವಿಚಾರಗಳು ನಾವು ಈಗ ಮಾತಾಡೋದು ಕರ್ನಾಟಕದಲ್ಲಿ. ಯಾವುದೇ ಕೊಲೆಗಳ ತನಿಖೆ ಆಗಲಿ, ನಿಮಗೆ ಗೊತ್ತಿರ್ಬೋದು, ಮೊನ್ನೆಯಿಂದ ಆದಂಥ ಶರತ್ ಮಡಿವಾಳ ಹತ್ಯೆ ಇರ್ಬೋದು, ಅಶ್ರಫ್ ಕೊಲೆ ಪ್ರಕರಣ ಇರ್ಬೋದು, ಯಾವುದೇ ಸರಿಯಾದ ತನಿಖೆ ಇಲ್ಲ. ಎಲ್ಲ ಯಾರನ್ನ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಿಟ್ಟರು. ಆದ್ದರಿಂದ ಇದಕ್ಕೆ ನೇರ ಹೊಣೆ ಈ ರಾಜ್ಯದಲ್ಲಿರತಕ್ಕಂತಹ ಕಾಂಗ್ರೆಸ್ ಪಕ್ಷ ಮತ್ತು ಅವರನ್ನು ಸಪೋರ್ಟ್ ಮಾಡತಕ್ಕಂಥ ಇವರಂಥ DYFI ಇರ್ಬೋದು, KFD ಇರ್ಬೋದು, SDPI ಇರ್ಬೋದು, ಇಂಥವರೇ. ನಾನು ಹೇಳ್ತೇನೆ, ಈ ಕೊಲೆಗಳಿಗೆ ಇವರೇ ಕಾರಣ, ಕಾಂಗ್ರೆಸ್ ಪಕ್ಷವೇ ಕಾರಣ, ಕಾಂಗ್ರೆಸ್ ಸರ್ಕಾರವೇ ಕಾರಣ. ಅದು ಕೂಡ ಸಿದ್ದರಾಮಯ್ಯ ಈ ರಾಜ್ಯದ ದುರಂತ ಒಂದು ಮುಖ್ಯಮಂತ್ರಿ ಆದ. ಈಗ ನಿಮ್ಗೆ ಅನಿಸ್ತಲ್ಲ, ಕಲಬುರಗಿ ಪ್ರಕರಣ ಆಯಿತು, ಆಗ ಕೂಡ ಕಾಂಗ್ರೆಸ್ಸೇ ಇದೆ, ಅವರನ್ನು ಇನ್ನು ಯಾರನ್ನು ಬಂಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಪುನಃ ಗೌರಿ ಲಂಕೇಶ್ ಆಯಿತು, ಅದನ್ನೇ ಅಲ್ಲಿ ಇವರು. ಅದು ನಿಮಗೆ ಕಾಂಗ್ರೆಸ್ನ ಬಗ್ಗೆ ನೋಡಿ ಮಾಡಬೇಕಿತ್ತು ಅವರು ಅಂತ ಅನಿಸ್ತಾರೆ. ನೀವು ನೇರವಾಗಿ ಎಲ್ಲ ಒಂದು ಕರೆ ಸ್ವೀಕರಿಸಿ ನೇರವಾಗಿ ಆ ಬಗ್ಗೆ ಬರ್ತೀನಿ. ನಮಸ್ಕಾರ. ಹಲೋ. ಓಕೆ, ಲೈನ್ ಕಟ್ ಆಯ್ತು, ಹೇಳಿ. ನೋಡಿ, ಕಾಮ್ರೇಡ್ ಗೋವಿಂದ್ ಪನ್ಸಾರೆ ಅವರನ್ನು ಮಹಾರಾಷ್ಟ್ರದಲ್ಲಿ ಕೊಲೆ ಆಯಿತು. ಆಮೇಲೆ
ವಿಚಾರವಾದಿ ನರೇಂದ್ರ ದಾಬೋಲ್ಕರ್ ಅವರನ್ನ ಪುಣೆಯಲ್ಲಿ ಕೊಲೆ ಆಯಿತು. ಆಮೇಲೆ ಕಲಬುರ್ಗಿ ಅವರನ್ನ ಇಲ್ಲಿ ಕೊಲೆ ಮಾಡಿದ್ರು. ಮತ್ತೆ ನಿನ್ನೆ ಗೌರಿ ಲಂಕೇಶ್ ಅವರನ್ನು ಕೊಲೆ ಮಾಡಿದ್ರು. ಕೃಷ್ಣಪ್ಪ ಪೂಜಾರಿ ಅವರು ಹೇಳ್ತಾ ಇದ್ದಾರೆ CBI ಕೊಡಿ ಅಂತ. ಕೊಡಿ, ಯಾಕೆ ನಿಮ್ಮ ಸರ್ಕಾರ ಇರುವಂತ ಇಲ್ಲಿ ಕೂಡ ಇಲ್ಲ. ಅದು ಎಲ್ಲಿ ದೇಶದಲ್ಲಿ ನಿಮಗೆ ಪಂಚಾಯತ್ ಚುನಾವಣೆ ಏನು ರಾಷ್ಟ್ರೀಯ ಪಕ್ಷ ನಿಮ್ದು? ನಿಮ್ಮ ರಾಷ್ಟ್ರೀಯ ಪಕ್ಷ ನಿಮಗೆ ಮಾತಾಡ ನೈತಿಕತೆ ಇಲ್ಲ. ನೀವು ಕರ್ನಾಟಕದ ಮಾತಾಡಿ, ಕರ್ನಾಟಕ ಸರ್ಕಾರದ ಮಾತಾಡಿ, ಅಗತ್ಯವಾದ ಮಾತಾಡಬೇಡಿ. ನೀವು ಬಂದದ್ದು ಹೆಚ್ಚು ಮಾತಾಡಿ. ನೀವೇ ಗೌರಿ ಲಂಕೇಶ್ ಅನ್ನು ಮುಗಿಸಿದ್ದು. ನಕ್ಸಲ್ ಸಪೋರ್ಟ್ ನೀವು ನಕ್ಸಲ್ ಸಪೋರ್ಟ್ ನೀವು ನಕ್ಸಲ್ಗೆ ಸಪೋರ್ಟ್ ಮಾಡುವವರು ನೀವು ಚರ್ಚೆ ನೀವು ಅಗತ್ಯ ಹೋಗಿ ನೀವು ಅಗತ್ಯ ಇಲ್ಲ ಮಾತಾಡುವನೇ ಮಾತಾಡಬೇಕು. ಕರ್ನಾಟಕದ ಮಾತಾಡಿ, ಅಗತ್ಯ ಇಲ್ಲ ನಿಮಗೆ. ದೇಶದ ಲೂಟಿ ಮಾಡಿದವರು, ಭಯೋತ್ಪಾದಕ ಮಾಡಿದವರು, ಜಗತ್ತು ಇಲ್ಲಿ ಕರ್ನಾಟಕದ ಮಾತಾಡಿ. ಗೌರಿ ಲಂಕೇಶ್ ಮಾತ್ರ ಮಾತಾಡಿ, ಗೌರಿ ಲಂಕೇಶ್ ಮಾತಾಡಿ. ಅವರು ಕೇಳಿದ್ದು ಗೌರಿ ಲಂಕೇಶ್ ಬಗ್ಗೆ. ಗೌರಿ ಲಂಕೇಶ್ ಬಗ್ಗೆ ಮಾತಾಡಿ. ಎಲ್ಲೆಲ್ಲಿ ಹೋಗುದಲ್ಲ, ದಾರಿ ತಪ್ಪಿಸುದಲ್ಲ. ಗೌರಿ ಲಂಕೇಶ್ ಬಗ್ಗೆ ಈಗ ಇಲ್ಲಿ ಕೇಳಿದ್ದು ಗೌರಿ ಲಂಕೇಶ್ ಬಗ್ಗೆ, ಇಲ್ಲಿ ಕೇಳಿದ್ದು ಗೌರಿ ಲಂಕೇಶ್ ಬಗ್ಗೆ ಮಾತಾಡಿ. ಇಲ್ಲಿ ಕೇಳಿದ ಕರ್ನಾಟಕದ ಮಾತಾಡಿ. ನೈತಿಕತೆ ಅಲ್ಲ ಕರ್ನಾಟಕದ ಬಗ್ಗೆ ಮಾತಾಡಿ. ವಿಚಾರದ ಬಗ್ಗೆ ತಪ್ಪಿಸುವಂತ ಏನು ದಿಕ್ಕು ತಪ್ಪಿಸುವುದು? ಕರ್ನಾಟಕದ ಅರ್ಥ ಆಗುದಿಲ್ಲ ನಿಮಗೆ. ಕರ್ನಾಟಕದ ಸರ್ಕಾರ ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ, ರಾಜ್ಯದ ಬಗ್ಗೆ ಮಾತಾಡ್ತೀವಿ, ಏನು ನೀವು ಮಾತಾಡ್ತೀವಿ? ದೇಶದ ಬಗ್ಗೆ ಮಾತಾಡ್ತೀವಿ. ನೀವು ಎಂತ ಮಾತಾಡ್ತೀವಿ? ನಿಮ್ಮ ಸರ್ಟಿಫಿಕೇಟ್, ನಿಮ್ಮ ಪರ್ಮಿಷನ್ ಅಗತ್ಯ ಇಲ್ಲ. ಅದಕ್ಕೆ ನಮ್ಮ ಜಿಲ್ಲೆಗಾದ ನಮ್ಮ ರಾಜ್ಯ ತೆಗೆದುಕೊಳ್ಳೋಣ. ಕಲಬುರ್ಗಿ ಅವರ ಪ್ರಕರಣ ಆಯಿತು, 2 ವರ್ಷ ಆಯಿತು. ಯಾವುದೇ ಲೆಫ್ಟಿಸ್ಟ್ಗಳು ಹೋರಾಟ ಮಾಡಿದ್ದು ಅಥವಾ ಪ್ರತಿಭಟನೆ ಮಾಡಿದ್ದು ಅಥವಾ ಪ್ರಶಸ್ತಿಯನ್ನು ಹಿಂತಿರುಗಿಸಿದ್ದು ಏನು ಕೂಡ ನಿಮ್ಗೆ 2 ವರ್ಷ ಸುಮ್ಮನೆ ಕೂತ್ಕೊಂಡ್ರಲ್ಲ, ನಿಮ್ಗೆ ಆಶ್ಚರ್ಯ ಆಗುದಿಲ್ವಾ? ಎಲ್ಲಿ ಹೋದ್ರು? ಕಾಂಗ್ರೆಸ್ ಇದ್ದ ಕಾರಣ ಇದು ಒಂದು ರೀತಿಯಲ್ಲಿ ಮೌನವ ಅಥವಾ ನಿಮ್ಗೊಂದು ಸರ್ಕಾರ ಕಾಂಗ್ರೆಸ್ ಅಲ್ವಾ? ನೀವು ಏನಾದ್ರೂ ಮಾಡುವಂತ ಒಂದು ನಿರ್ಣಯಕ್ಕೆ ಇದು ಒಂದು ವೇಳೆ ಗೌರಿ ಲಂಕೇಶ್ ಅವರೇನು ಇವತ್ತು ನಿನ್ನೆ ಮೃತರಾಗಿದ್ದಾರೆ, ಬಿಜೆಪಿ ಇದ್ದಿದ್ರೆ ಬಹುಶಃ ಪ್ಲಾನೇ ಚೇಂಜ್ ಆಗ್ತಿತ್ತು ಅಂತ ಅನಿಸ್ತಾ ಇಲ್ಲೋ? ಕಾಂಗ್ರೆಸ್ ಇದ್ದ ಕಾರಣ ಎಲ್ಲೋ ಮೌನವಾಗಿ ನೀವು ಇದನ್ನು ಕೇಂದ್ರದ ಮೇಲೆ ಹಾಕೊಂಡು CBI ಮೇಲೆ ಹಾಕೊಂಡು ಒಪ್ಪಿಕೊಳ್ತಾ ಇದ್ದೀರಿ ಅಂತೇಳಿ. ನೋಡಿ ಇಡೀ ದೇಶದ ಉದ್ದಗಲದಲ್ಲಿ ಆಗ್ತಾ ಇರುವಂತಹ ಹತ್ಯೆಗಳು, ಅದು ಗೋವಿನ ಹೆಸರಲ್ಲಿ ಆಗ್ತಾ ಇರುವಂತಹ ಹತ್ಯೆಗಳು, ಮತೀಯವಾದ ಹೆಸರಿನಲ್ಲಿ ಆಗ್ತಾ ಇರುವಂತಹ ಹತ್ಯೆಗಳು ಇವತ್ತು ದೇಶದ ಉದ್ದಗಳು ಆಗ್ತಾ ಇದೆ. ಇವತ್ತು ಯಾವ ಕಾರಣಕ್ಕಾಗಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಅಂತೇಳಿ ಸಮಾಜದ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥವರ ಕೊಲೆಯಾದಾಗ ಅದೆಷ್ಟು ಪ್ರಚಾರಗಳನ್ನು ಪಡೀತದೆ ಮತ್ತು ಅವರು ಪ್ರತಿಪಾದಿಸತಕ್ಕಂಥ ಸಿದ್ಧಾಂತಗಳೇನಿದೆ ಆ ಕಾರಣಕ್ಕಾಗಿ ಅವರನ್ನ ಕೊಲೆಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನೋಡಿ ಅದಲ್ಲ, ಇಡೀ ದೇಶದಲ್ಲಿ ಆಗ್ತಾ ಇರುವಂತ ಅಸಹಿಷ್ಣುತೆ ಕಾರಣಗಳೇನು? ಇಡೀ ದೇಶದಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡಬಹುದು, ಕರ್ನಾಟಕದ ಬಗ್ಗೆ ಮಾತಾಡಬಹುದು, ದೇಶದ ಬಗ್ಗೆ ಮಾತಾಡಬಹುದು. ಒಕ್ಕೂಟ ನೀವು ಕರ್ನಾಟಕವನ್ನ ಪ್ರತ್ಯೇಕ ಮಾಡುವಂತ ಕರ್ನಾಟಕ ಭಾರತ ದೇಶದ ಒಂದು ಭಾಗ. ದೇಶಕ್ಕೆ ರಕ್ಷಣೆ ಇದೆ. ಕರ್ನಾಟಕ ಪಾಕಿಸ್ತಾನವನ್ನು ಕೂರಿಸಿದವರು ಯಾರು? ನೀವೇ ಹೋಗಿ ನಿಮ್ಮ ಪ್ರಧಾನಮಂತ್ರಿ ಹೋದದ್ದು ಕದ್ದು ಹೋದದ್ದು ರಾತ್ರಿ ಹೋಗಿ ನೀವು ದೇಶದ ಬಗ್ಗೆ ಮತ್ತೆ ನಿಲ್ಲಿಸಿದವರು ಇವತ್ತು ನರೇಂದ್ರ ಮೋದಿ ಅವರು. ಅವರ ಬಗ್ಗೆ ಮಾತಾಡಿ. ನಿಮ್ಗೆ ನೈತಿಕತೆ ಇಲ್ಲ. ಕರ್ನಾಟಕ ಮಾತಾಡಿ. ನಾವು ಕರ್ನಾಟಕ ನೈತಿಕತೆ ಇಲ್ಲ. ಮಾತಾಡುದಿಲ್ಲ ಕರ್ನಾಟಕದ ಬಗ್ಗೆ. ಅವರೊಟ್ಟಿಗೆ ನೀವು ಇದ್ದೀರಿ, ಸಿದ್ದರಾಮಯ್ಯ ನೀವು ಸೇರಿಕೊಂಡಿದ್ದೀರಿ. ನಾವು ಸೇರ್ಕೊಳ್ತೀವಿ. ನಾವು ಪ್ರಗತಿಪರ ಇದ್ದರು ಸೇರ್ಕೊಳ್ತೀವಿ. ನಿಮ್ಮಂತ ಕೋಮುವಾದಿಗಳ ಜೊತೆ ನಾವು ಸೇರ್ಕೊಳ್ಳೋದಿಲ್ಲ. ನಿಮ್ಮಂತ ಕೋಮುವಾದಿಗಳ ಜೊತೆ ನಾವು ಸೇರ್ಕೊಳ್ಳಲ್ಲ. ನಾವು ಪ್ರಗತಿಪರ ಜಾತಿ ಇರ್ತಕ್ಕಂಥವ್ರು ಎಲ್ಲರ ಜೊತೆ ನಾವು ಸೇರ್ಕೊಳ್ತೀವಿ. ಅದನ್ನು ಹೇಳುವಂತ ಅಧಿಕಾರ ನಿಮ್ಗಿಲ್ಲ. ಆದ್ರೆ ಬಾಕಿ ಅವ್ರು ಉಳಿಲಿಕ್ಕಿಲ್ಲ. ಇಲ್ಲಿ ಬಹುಸಂಖ್ಯಾತರು ಯಾವಾಗಲೂ ಇಲ್ಲಿ ಕೋಮುವಾದಿಗಳಲ್ಲ, ನೆನಪಿರ್ಲಿ. ಒಂದು ಕರೆ ಸ್ವೀಕರಿಸ್ತೇನೆ ಸಾಧ್ಯವಾದ್ರೆ. ನಮಸ್ಕಾರ. ಹಲೋ, ನಿಮ್ಮ ಪಾಯಿಂಟ್ ಹೇಳಿ ಚಿಕ್ಕದಾಗಿ ಪ್ಲೀಸ್. ಹಲೋ, ನಿಮ್ಮ ವಾದ ಮಂಡಿಸಿ ಚಿಕ್ಕದಾಗಿ. ಹಲೋ. ಓಕೆ, ಧನ್ಯವಾದ. ನಾವು ಕೇಳುತ್ತಿಲ್ಲ, ಅದರಿಂದ ನಾವು ಕರೆಗಳನ್ನು ಸ್ವೀಕರಿಸ್ತೀವಿ. ಕೃಷ್ಣಪ್ಪ ನಿಮ್ಗೆ ಅನಿಸ್ತಾ ಉಂಟಾ ಗುಪ್ತಚರ ವರದಿ ಫೇಲ್ ಆಗಿದೆ, ಅದರಿಂದ ಏನು ಗೊತ್ತಾಗ್ತಾ ಇಲ್ಲ ಯಾರು ಎಲ್ಲಿ ಹತ್ಯೆ ಆಗ್ತಾ ಇದ್ದಾರೆ ಅಂತೇಳಿ, ಅದಕ್ಕಾಗಿ ಹೀಗೆ ಆಗ್ತಾ ಉಂಟು? ಗುಪ್ತಚರ ಇಲಾಖೆ ಅಲ್ಲ, ಟೋಟಲಿ ಕರ್ನಾಟಕ ಸರ್ಕಾರ ಸತ್ತಿದೆ ಎಲ್ಲ ರೀತಿಯಲ್ಲಿ. ನೋಡಿ ಎಷ್ಟು ಕೊಲೆಗಳಾಯಿತು. IAS IPS ಆಫೀಸರ್ಗಳು ಸುಸೈಡ್ ಮಾಡೋದು, ಪೊಲೀಸ್ ಆಫೀಸರ್ಗಳು ಸುಸೈಡ್ ಮಾಡೋದು, ಧಾರ್ಮಿಕ ನಾಯಕರನ್ನ ಕೊಲ್ಲೋದು, ಹತ್ಯೆ ಮಾಡೋದು, ಯುವಕರನ್ನ ಕೊಲ್ಲೋದು, ABP ಕಾರ್ಯಕರ್ತರನ್ನ ಕೊಲ್ಲೋದು. ಏನ್ರಿ ಇದು? ಕರ್ನಾಟಕ ಸರ್ಕಾರ ಸತ್ತಿದ ಜೀವ ಇದೆ ಅಂತ ಹೇಳಿ, ಅದಕ್ಕೆ ಉತ್ತರ ಕೊಡ್ಲಿ. ಸರ್ಕಾರ ಮಾಡಬೇಕಾದ್ದು. ಇಲ್ಲಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ, ಇವರು ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಸರ್ಕಾರ ಮಾಡಬೇಕು. ಈ ಸರ್ಕಾರ ಜೀವಂತ ಇರಬೇಕು.
ಯಾರೋ ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಟ್ಟದನ್ನು ಖಂಡಿಸುವುದಾಗ ಬಂಧಿಸುವುದು, ಒಳಗೆ ಹಾಕುವುದು ಅದು ಕೆಲಸ ಅಲ್ಲ ಇವ್ರದ್ದು. ಕೊಲೆ ಆಗದಾಗೆ, ಸುಲಿಗೆ ಆಗದಾಗೆ, ದರೋಡೆ ಆಗದಾಗೆ ಸಹ ಅಧಿಕಾರ ಮಾಡಬೇಕು, ಆಡಳಿತ ಮಾಡಬೇಕು. ಅದು ಬಿಟ್ಟು ಅಂಥವ್ರಿಗೆ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಇಂಥದವರಿಗೆ ಶರತ್ ಮಡಿವಾಳ ಆಯಿತು, ಅಶ್ರಫ್ ಕಲ್ಲಾ ಆಯಿತು, ಅದೊಂದು ರೀತಿಯಲ್ಲಿ ಬೇರೆ ಹಿಂದೂ ಮುಸ್ಲಿಂ ಅಂತ ಇಟ್ಕೊಳ್ಬೋದು. ಇಲ್ಲಿ ನಿಮಗೆ ಗೌರಿ ಲಂಕೇಶ್ ಹೇಳುವಾಗ ಅದು ಕೇವಲ ನಿಮಗೆ ಸರ್ಕಾರವೇ ಯಾರೋ ಬಲಪಂಥೀಯರೇ ಮಾಡಿಸಿದ್ದಾರಂತ ಹೇಳುವಂತ ಅದು ಯಾಕೆ ಥಾಟ್ ಬರುತ್ತೆ? ನೋಡಿ, ಗೌರಿ ಲಂಕೇಶ್ ಅವರ ಫೇಸ್ಬುಕ್ ಪೇಜ್ಗಳನ್ನು ನೀವು ಓಪನ್ ಮಾಡಿ ನೋಡ್ಬೋದು. ಅವರು ಕಳೆದ 16 ವರ್ಷಗಳಿಂದ ಇವತ್ತು ಫೇಸ್ಬುಕ್ ಯಾವಾಗ ಆರಂಭ ಮಾಡಿದ್ದಾರೆ, ಅದಕ್ಕಿಂತ ಹಿಂದೆ ಅವರ ಪತ್ರಿಕೆಯಲ್ಲಿ ಬರುವಂಥ ಬರವಣಿಗೆಗಳಿಗಿರ್ಬೋದು, ಈಗ ಅವ್ರ ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಪೋಸ್ಟ್ಗಳನ್ನ ಹಾಕಿದರೆ ಅದಕ್ಕೆ ಹಾಕುವಂಥ ಆ ಕಮೆಂಟ್ಗಳು ಅತ್ಯಂತ ಅಸಭ್ಯ ಮತ್ತು ಬೆದರಿಸುವಂಥ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕ್ತಾ ಇದ್ರು. ಅವರಿಗೆ ಅನಾಮಧೇಯವಾಗಿ ಕರೆಗಳು ಬರ್ತಾ ಇತ್ತು. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ಅವರ ಫೇಸ್ಬುಕ್ ಪೇಜ್ಗಳು ನೀವು ತೆರೆದು ನೋಡಿದ್ರೆ ಅದನ್ನು ಅವರ ಫೇಸ್ಬುಕ್ ಅಕೌಂಟಿಗೆ ಒಮ್ಮೆ ಹೋಗಿ ನೋಡಿ. ಅವರು ಯಾವ ಕಾರಣಕ್ಕಾಗಿ ಯಾವ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು, ಯಾವ ಸಂದರ್ಭದಲ್ಲಿ ಅವರಿಗೆ ಮೇಲೆ ದಾಳಿಗಳಾಗ್ತಾ ಇತ್ತು. ಅವರು ಬೇರೆ ಅಂದ್ರೆ ಹಿಂದೂಗಳಿಗೆ ಅಥವಾ ಏನು ಬಿಜೆಪಿ ಅವರಿಗೆ ತುಂಬಾ ಅಸಹ್ಯವಾಗಿ ಟೀಕಿಸ್ತಾ ಇದ್ರು ಅವರ ಬರವಣಿಗೆ. ನೋಡಿ, ಅವರ ನಿಷ್ಠುರವಾದಂಥ ನೋಡಿ, ಅವರ ಹರಿತವಾದಂಥ ಬರಹಗಳು ಅದು ಸತ್ಯವಾದಂಥ ರೀತಿಯಲ್ಲಿ ಇರುವಾಗ ಅದನ್ನು ಅರಗಿಸಿಕೊಳ್ಳಿಕ್ಕೆ ಆಗದಂಥ ಶಕ್ತಿಗಳು ಅದನ್ನು ಮಾಡಿದ್ದಾರೆ. ನಿನ್ನೆ ಅವರು ಕೊಲೆಯಾದ ನಂತರವೂ ಕೂಡ ಒಬ್ಬ ಅದನ್ನು ಕೊಲೆಯನ್ನು ಸಮರ್ಥಿಸಿಕೊಂಡು ಅದನ್ನು ವಿಜೃಂಭಿಸುವಂತ ಒಂದು ಕೆಲಸವನ್ನು ಮಾಡಿ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಈ ರೀತಿಯ ಈ ಸರ್ಕಾರಕ್ಕೆ ನೀವು ಹೇಳಿದಾಗೆ ಅವರನ್ನು ವಿರೋಧಿಸುವವರನ್ನು ಈ ಸರ್ಕಾರ ಸತ್ಯ ಹೋಗುದಾ? ಅದು ನೋಡ್ಬೋದಲ್ಲ. ಈ ಸರ್ಕಾರ ಮಾಡಬೇಕು. ನೀವು ಅದು ಹೇಳುವುದಾದ್ರೆ, ನೀವು ಮೊನ್ನೆ ನಿಮ್ಮ ಶೋಭಾ ಕರಂದ್ಲಾಜೆ ಅವರು ರಾಷ್ಟ್ರೀಯ ತನಿಖಾ ದಳಕ್ಕೆ ಒಂದು ವರದಿಯನ್ನು ಕೊಟ್ಟರು. ಇಂಥ ಕೆಲವು ಸಾಯದವರು, ಸತ್ತವ್ರದ್ದು ಕೊಟ್ಟಿದ್ದಾರೆ, ಕೊಲೆ ಆಗದವ್ರದ್ದು ಕೊಟ್ಟಿದ್ದಾರೆ. ಯಾಕೆ ನೀವು ಎಂ ಕಲಬುರ್ಗಿ ಅವರನ್ನ ಸೇರಿಸ್ಕೊಳ್ಳಿಲ್ಲ ಪಟ್ಟಿಯಲ್ಲಿ? ನೋಡಿ, ನೀವು ಈಗ ಒತ್ತಾಯ ಮಾಡ್ತಾ ಇರುವಾಗ ಎಂ ಕಲಬುರ್ಗಿ ಹೆಸರು ಯಾಕೆ ಇಲ್ಲ? ಕರ್ನಾಟಕ ಸರ್ಕಾರ ಅದನ್ನು ಮಾಡಬೇಕು ಅಂತ ನಾನು ಹೌದು, ನೀವು ಹೇಳ್ತಾ ಇರೋದು ಕರ್ನಾಟಕ ಸರ್ಕಾರದ ವೈಫಲ್ಯವೇ ಇರುವುದಾದ್ರೆ ಎಂ ಕಲಬುರ್ಗಿ ಅವರ ಹೆಸರು ಯಾಕೆ ನಿಮ್ಮ ಶೋಭಾ ಕರಂದ್ಲಾಜೆ ಅವರ ಪಟ್ಟಿಯಲ್ಲಿ ಇರಲಿಲ್ಲ? ನಾವು ಹಾಕದಿದ್ರು ಕರ್ನಾಟಕ ಸರ್ಕಾರ ಮಾಡಲಿ. ನೀವು ಹೇಳ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರ ಕರ್ನಾಟಕದೊಳಗಡೆ ಆಗ್ತಾ ಇರುವಂತಹ ಹತ್ಯೆಗಳು ಮಾಡ್ಲಿ, ಇಲ್ಲಿ ನಡೀತಾ ಸರಣಿ ಕೊಲೆಗಳು, ಅದು ನಿಮ್ಮ ಪಟ್ಟಿಯಲ್ಲಿ ಯಾಕೆ ಇರಲಿಲ್ಲ? ಎಂ ಕಲಬುರ್ಗಿ ಅವರನ್ನು ಯಾಕೆ ಕೈಬಿಟ್ರಿ? ಯಾಕೆಂದ್ರೆ ನಿಮ್ಮವರೇ ಮಾಡಿದ್ದು, ಆ ಕಾರಣಕ್ಕಾಗಿ ಬಿಟ್ಟಿದ್ದೀರಿ. ನಿಮ್ಮವರು ಮಾಡಿದ ವಿನಾಯಕ ಬಾಲಿಗೆ ಹತ್ಯೆ ಮಾಡಿದ್ರು, ಆ ಹೆಸರು ನಿಮ್ಮ ಇದರಲ್ಲಿ ಇಲ್ಲ. ಪ್ರವೀಣ್ ಬಂಟ್ವಾಳ ಹೆಸರಿಲ್ಲ, ಪ್ರವೀಣ್ ಪೂಜಾರಿ ಕೆಂಜೂರು ಹೆಸರಿಲ್ಲ. ನೀವು ಮಾಡ್ತಾ ಇರುವಂತದ್ದನ್ನ ಕರ್ನಾಟಕ ಸರ್ಕಾರ ತನಿಖೆ ಮಾಡ್ಲಿ. ಕರ್ನಾಟಕ ಸರ್ಕಾರ ನೀವು ಹೇಳಿದ ಎಲ್ಲಾ ಕೊಲೆಗಳನ್ನು ತನಿಖೆ ಮಾಡ್ಲಿ. ಸಿಬಿಐ ಕೊಡ್ತದ ಕೊಡ್ಲಿ, ಎಂತದಕ್ಕೆ ಕೊಡ್ಲಿ. ನೀವು ಅದನ್ನು ಹೇಳಿ ಕರ್ನಾಟಕ ಸರ್ಕಾರಕ್ಕೆ. ಅಲ್ಲಿ ಹೋಗಿ ಬೊಬ್ಬೆಡಿರಿ ಸಿದ್ದರಾಮಯ್ಯನಿಗೆ. ನೀವು ಅವರ ಅಂಗಪಕ್ಷದ ಸಪೋರ್ಟ್ ಆಗಿ ಇರ್ತೀರಿ. ನೀವು ಹೇಳಿ ಅವರಿಗೆ ಎಲ್ಲ ಕೊಲೆಗಳ ತನಿಖೆ ಮಾಡಿ ಸಿಬಿಐಗೆ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯರಿಗೆ ಹೇಳಿ. ಕಲಬುರಗಿ ತೆಗೆದುಕೊಂಡಾಗ ನಿಮ್ಗೆ 2 ವರ್ಷ ಲೇಟ್ ಆದ, ಈಗ ಗೌರಿ ಲಂಕೇಶ್ ಕೂಡ ಲೇಟ್ ಆಗತ್ತೆ ಅಂತ ನಿಮ್ಗೆ ಅನಿಸುವಾಗ ವೈಫಲ್ಯ ಕಂಡದ್ದು ಎಲ್ಲಿ ಅಂತ ನಿಮ್ಗೆ ಅನಿಸ್ತಾ ಉಂಟಾಗಿದ್ರೆ? ನೋಡಿ, ಸರ್ಕಾರ ಕಲಬುರಗಿ ಪ್ರಕರಣದಲ್ಲಿ ಒಂದು ವೇಳೆ ನಿಮ್ಮ ಪ್ರಕಾರ ಈಗ ಬಿಜೆಪಿ ಆಗಿ ಇದ್ದಿದ್ರೆ ಅಥವಾ ಈಗ ಗೌರಿ ಲಂಕೇಶ್ ಪ್ರಕರಣ ಬಿಜೆಪಿ ಇದ್ದಿದ್ರೆ ವಿಷಯನೇ ಚೇಂಜ್ ಆಗಿ ನೋಡಿ, ಇದು ಬಿಡ್ತಿರ್ಲಿಲ್ಲ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನುವಂಥ ವಿಚಾರ ಇಲ್ಲ. ಗೋವಿಂದ ಪನ್ಸಾರೆ ಅವರ ಹತ್ಯೆ, ದಾಬೋಲ್ಕರ್ ಅವರ ಹತ್ಯೆ, ಕಲಬುರ್ಗಿ ಹತ್ಯೆ ಮತ್ತು ಗೌರಿ ಲಂಕೇಶರು ಪ್ರತಿಯೊಂದು ಕೂಡ ಸಾಮ್ಯತೆಯಲ್ಲಿ ಕಾಣ್ತಾ ಇದೆ. ಒಂದಕ್ಕೊಂದು ಸಂಬಂಧ. ಯಾವ ರೀತಿಯಲ್ಲಿ ಪನ್ಸಾರೆಯನ್ನು ಕೊಲೆ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ದಾಬೋಲ್ಕರ್ ಅವರನ್ನು ಮುಗಿಸಿದ್ದಾರೆ, ಯಾವ ರೀತಿಯಲ್ಲಿ ಕಲಬುರ್ಗಿಯವರನ್ನು ಉರುಳಿಸಿದ್ದಾರೆ, ಯಾವ ರೀತಿಯಲ್ಲಿ ಗೌರಿ ಲಂಕೇಶ್ ಕೊಂದಿದ್ದಾರೆ, ಪ್ರತಿಯೊಂದು ಕೂಡ ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇದರ ಜಾಡು ಇಲ್ಲಿ ಕರ್ನಾಟಕದಿಂದ ಆರಂಭ ಆಗಿರ್ತಕ್ಕಂಥದ್ದಲ್ಲ. ಯಾಕಂತೇಳಿದ್ರೆ ಮಹಾರಾಷ್ಟ್ರದಿಂದ ಆರಂಭ ಆಗಿ ಇವತ್ತು ಬೆಂಗಳೂರು ರಾಜರಾಜೇಶ್ವರಿ ನಗರದವರೆಗೆ ಅದರ ಜಾಡು ಹರಡಿದೆ. ಇಡೀ ದೇಶದುದ್ದ ಹರಡಿದೆ. ನಕ್ಸಲಿಸಂ ಕೂಡ ಇದಕ್ಕೆ ಕೊಲೆಗೆ ಇರಬಹುದು ಅಂತ ಯೋಚನೆ ಮಾಡಲೇ ಇಲ್ಲ. ನೋಡಿ, ಕೇಂದ್ರ ಸರ್ಕಾರ ಮತೀಯವಾದಿಗಳು ಬಲಪಂಥೀಯರು ಇದೇ ಹೇಳ್ತಾ ಇದ್ರಿ ವಿನ ನಿಮ್ಗೆಲ್ಲ ಒಂದ್ ಕಡೆ ಅವರು ನಕ್ಸಲಿಸಂ ಹ್ಯಾಂಡಲ್ ಮಾಡಿದ್ದು ಫೇಲಿಯರ್ ಆಗಿರ್ಬೋದು ಅಂತ ಅನಿಸ್ತಾ ಇಲ್ಲ? ನಕ್ಸಲಿಯರ್ ಅವರು ಹ್ಯಾಂಡಲ್ ಮಾಡಿರುವಂಥದ್ದು ಫೇಲ್ಯೂರ್ ಆಗಲಿಕ್ಕೆ ಎಲ್ಲಿ ಕಾರಣ ಇದೆ? ನಕ್ಸಲ್ವಾದದಿಂದ ಅದು ಹೊರಗೆ ಬಂದವರಿಗೆ ಸರ್ಕಾರದಿಂದ ಕೊಡುವ ಅವರ ಹೊರಗೆ ಬರುವಂಥ ಒಂದು ಪ್ಯಾಕೇಜ್ ಏನು ಕೊಟ್ಟಿದ್ದು ಸರ್ಕಾರ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದರು. ಆ ಮುಖಾಂತರ ಅದು ಸುಮಾರು ಜನ ನಕ್ಸಲರು ಅವರು ಸಶಸ್ತ್ರ ಹೋರಾಟವನ್ನು ಕೈಬಿಟ್ಟು ರಾಜಕೀಯ ಹೋರಾಟಕ್ಕೆ ಅವರು ಬಂದಿರುವಂಥದ್ದು ತಮಗೆ ಗೊತ್ತಿದೆ. ಅಂಥ ಒಂದು ಪ್ರಯತ್ನವನ್ನು ಮಾಡಿದರು ಅವರು. ಆ ಕಾರಣಕ್ಕಾಗಿ ಅವರಿಗೆ ಕೊಲೆ ಬೆದರಿಕೆಗಳು, ಕೊಲೆ ಮಾಡುವಂಥದ್ದು ಯಾವ ಉದ್ದೇಶವೂ ಇಲ್ಲ. ಮತ್ತು ಆ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಈಗ ನೀವೇ ಚರ್ಚೆ ಎತ್ತಿರುವಂಥದ್ದು ಎಲ್ಲೂ ಕೂಡ ಆಗಿಲ್ಲ. ಇವತ್ತು ಆಗ್ತಾ ಇರುವಂಥದ್ದು ಇವತ್ತು ಅವರ ಸೈದ್ಧಾಂತಿಕವಾದಂಥ ಭಿನ್ನಾಭಿಪ್ರಾಯಗಳೇ ಇವತ್ತು ಅವರ ಕೊಲೆ ಕಾರಣ. ಕೃಷ್ಣ ಪೂಜಾರಿ, ನಿಮ್ಗೆ ಅನಿಸ್ತಾ ಉಂಟು ಎಲ್ಲೋ ಒಂದ್ ಕಡೆಯಲ್ಲಿ ಅವರ ಬರಹಗಳಿಂದ ತುಂಬಾ ಒಳಗೆ ಹಿಂದುತ್ವವನ್ನು ಇಟ್ಕೊಂಡವರಿಗೆ ಕೋಪ ಬಂದಿರಬಹುದು ಅಂತ? ನಾನೇ ಹೇಳೋದು ಈಗ ನಾವು ಇವತ್ತು ತಗೊಂಡದ್ದು ಗೌರಿ ಲಂಕೇಶ್ ಹತ್ಯೆ. ನಾವು ಕೂಡ ಹೇಳ್ತಾ ಇರೋದು
ನಮ್ಮ ನಾಯಕರು ಕೂಡ ಹೇಳ್ತಾ ಇರೋದು, ನಮ್ಮ ಹಿರಿಯರು ಕೂಡ ಹೇಳ್ತಾ ಇರೋದು, CBIಗೆ ಕೊಡಿ. ಕರ್ನಾಟಕ ಸರ್ಕಾರ ಜೀವ ಇದ್ದರೆ ಇಂಥದ್ದನ್ನೆಲ್ಲ CBI ಕೊಡಲಿ. ಆಗೋದಿಲ್ಲ ಇವರಿಗೆ ತನಿಖೆ ಮಾಡಲಿಕ್ಕೆ, ಇವರು ಮಾಡೋದಿಲ್ಲ. ಇವತ್ತು ತುಂಬ ಕೊಲೆಗಳನ್ನು ಮಾಡಿ ಪೊಲೀಸ್ ಇಲಾಖೆ ಮೇಲೆ ನಿಮಗೆ ವಿಶ್ವಾಸ ಇಲ್ಲವೇ ಇಲ್ಲ. ಪೊಲೀಸರು ಸರ್ಕಾರದ ಮಂತ್ರಿಗಳ CM ಮುಖ್ಯಮಂತ್ರಿಗಳ ಕೈಗೊಂಬೆಯಾಗಿ ನಡೀತಾರೆ. ಅದು ನಮಗೆ ಕಾಣ್ತಾ ಇದೆ. ಮೊನ್ನೆಯಿಂದ ಏನೆಲ್ಲ ಮಾಡ್ತಾ ಇದ್ದಾರೆ. ನಾನು ಹೇಳೋದು CBI ಕೊಡಲಿ. ಯಾರು ಮಾಡಿದ್ದಾರೆ, ಇವರು ಹೇಳಿದಾಗೆ ಅವರ CC ಕ್ಯಾಮರಾ ಉಂಟು, ಅವರ ಫೇಸ್ಬುಕ್ಕಲ್ಲಿ ಉಂಟು, ಅದು ಉಂಟು, ಇದು ಉಂಟು, ಎಲ್ಲ ತನಿಖೆ ಆಗಲಿ. ಯಾರಾದರೂ ಯಾವ ಸಂಘಟನೆಯವನಾದರೂ ಅರೆಸ್ಟ್ ಆಗಲಿ. ಆಗ ಗೊತ್ತಾಗುತ್ತಲ್ಲ, ಸತ್ಯ ಗೊತ್ತಾಗುತ್ತಲ್ಲ. ಸತ್ಯ ಗೊತ್ತಿಲ್ಲದೆ ಇವರು ಸಂಘ ಪರಿವಾರದ ಹೇಳಲಿಕ್ಕೆ ಇವರು ಸಾಕ್ಷಿ ಉಂಟು ಇವರ ಹತ್ರ. ಅವರು ವಿಪರೀತ ಬರಿತಾ ಇದ್ದ ನಿಮ್ಗೆ ಏನೋ ನೀವು ಮಾಡಿರಬಹುದು ಅಂತ ಅವರಿಗೆ ಸಂಶಯ. ಸಂಶಯ ಅಲ್ಲಿ ಕೊಡ್ಲಿ. ಎಲ್ಲಿ? ಸಿದ್ದರಾಮಯ್ಯ ಹತ್ರ ಕೊಂಡು ಕೊಡ್ಲಿ. ನಮಗೆ ಇಂಥವರ ಮೇಲೆ ಸಂಶಯ ಉಂಟು, CBI ಕೊಡಿ ಅಂತ ಅಲ್ಲಿ ಕೊಡ್ಲಿ, ಮುಗೀತಲ್ಲ ಕೇಸು. ಓಕೆ. ಸೊ ಆ ತನಿಖೆ ಆಗುವ ಮೊದಲೇ ಎಡಪಂಥೀಯರು ಅಥವಾ ನಿಮ್ಮ ಸಂಘಟನೆಗಳೆಲ್ಲ ಏನೋ ಸಾಧನೆ ಮಾಡಿದಾಗ ಏನೋ ಹೇಳಿಬಿಟ್ಟಿದ್ದೀವಿ ಅಂತೇಳಿ ನಿಮ್ಗೆ ಅನಿಸ್ತಾ ಉಂಟು. ನಿಮಗೆ ಆ ಕೋಪವನ್ನು ತಡಿಲಿಕ್ಕಾಗದೆ ಯಾರ ಮೇಲಾದ್ರೆ ಹಾಕಬೇಕಿತ್ತು, ನೀವು ಹಾಕ್ತಾ ಇದ್ದೀರಿ. ನೋಡಿ, ಇವರು ಶರತ್ ಮಡಿವಾಳ ಕೊಲೆಯ ಸಂದರ್ಭದಲ್ಲಿ ಹೋರಾಟಗಳನ್ನೇ ನಡೆಸಿಲ್ವ? ಅವರು ಬೀದಿಯಲ್ಲಿ ನಿಂತು ಬೊಬ್ಬೆ ಹಾಕ್ಲಿಲ್ವಾ? ಏನೂ ಮಾಡಿಲ್ವಾ? ಯಾರ ಮೇಲೆ ಕರ್ತವ್ಯ ಅಂತ ಅದೇ ಕರ್ತವ್ಯ. ರಮನಾಥ್ ರೈ ಕೊಂದಿದ್ದರಂತ ಹೇಳ್ತಾ ಇದ್ದಾರೆ. ನೀವು ಪ್ರತಿಭಟನೆ ಮಾಡಿದ್ರೆ ಯಾರು ಇಲ್ಲ ಅಲ್ಲ? ಶರತ್ ಮಡಿವಾಳ ಕೊಲೆ ನಾವು ಖಂಡಿಸ್ತೇವೆ. ನೀವು ಬೀದಿಯಲ್ಲಿ ಖಂಡಿಸ್ತೀರಿ. ನೀವು ನಿಮ್ಮ ಕಾರ್ಯಕರ್ತರು ನಿಮಗೆ ಟೋಟಲಿ ಸಂಘ ಪರಿವಾರ ಮತ್ತು ಬಿಜೆಪಿಯ ವಿರುದ್ಧ ಏನಾದರೂ ಮಾಡಬೇಕು. ವಿನಾಯಕ ಬಾಲಿಗ, ಹರೀಶ್ ಬಂಟ್ವಾಳ, ಪ್ರವೀಣ್ ನಿಮ್ಗೆ ಅದೇ ಬೇಕಾದ್ದು. ಕಾರ್ಯಕರ್ತರು ನಿಮ್ಮ ಕಾರ್ಯಕರ್ತರು ಕೊಂದಾಗ ನೀವು ಯಾಕೆ ಮೌನವಾಗಿದ್ದದ್ದು? ನೀವು ಈ ಹೋರಾಟವನ್ನು ಅಶ್ರಫ್ ಕಲಾಯಿಗೆ ಮಾಡಿದ್ರ? ನೀವು ಯಾರಿಗೆ? ನಾವು ಈ ಜಿಲ್ಲೆಯಲ್ಲಿ ನಡೆಯುವಂತ ಪ್ರತಿಯೊಂದು ಮತೀಯ ಕೊಲೆಗಳ ವಿರುದ್ಧ ಮುಸಲ್ಮಾನರು, ಹಿಂದೂಗಳನ್ನ ಕೊಡ್ಲಿ ಅಂತ ಎಲ್ಲಾ ಕೊಲೆ ಕೃತ್ಯಗಳನ್ನ ನಾವು ಖಂಡಿಸ್ತೇವೆ, ಅದರ ವಿರುದ್ಧ ಇದ್ದೇವೆ. ಮಡಿವಾಳನ್ನ ಕೊಂದವರ ಜೊತೆಯಲ್ಲಿ ನಾವು ನಿಲ್ಲುವರಲ್ಲ, ಅಶ್ರಫ್ ಕಲಾಯಿಯನ್ನು ಕೊಂದ ಜೊತೆಯಲ್ಲಿ ನಾವು ನಿಲ್ಲುವರಲ್ಲ. ನಾವು ಇಲ್ಲಿ ಈ ದೇಶದೊಳಗಡೆ, ಈ ಜಿಲ್ಲೆಯೊಳಗಡೆ ಶಾಂತಿ ಸಾಮರಸ್ಯಕ್ಕಾಗಿ ಯಾರಲ್ಲೂ ದುಡಿತಾರೆ ಅವರ ಜೊತೆಯಲ್ಲಿ ನಾನು ನಿಲ್ಲೋರು. ಶಾಂತಿ ಸಾಮರಸ್ಯ ಬೇಕಾದವರು ಬಹುಸಂಖ್ಯಾತರ ಮೇಲೆ ಆರೋಪ ಮಾಡಬಾರ್ದು. ಕಾರಣ ಇಲ್ಲದೆ ಮಾಡಬಾರ್ದು. ನಿಮಗೆ ಸಾಕ್ಷಿ ಇಲ್ಲದೆ ಮಾಡಬಾರ್ದು. ನೀವು ಸಾಕ್ಷಿ ಇಲ್ಲದೆ ಮಾಡಿದ್ರೆ ಅದು ನೀವು ದಂಡೆ ಎಬ್ಬಿಸುವುದು, ನೀವು ಕೋಮುಗಲಭೆ ಪ್ರಚೋದನೆ ಕೊಡೋದು, ಅದು ಮಾಡಬಾರ್ದು. ಸಾಕ್ಷಿ ಇದ್ದು ನೀವು ಆರೋಪ ಮಾಡಿ, ಸಂಘ ಪರಿವಾರದ ಮೇಲೆ ಮಾಡಿ, ಬಿಜೆಪಿ ಮೇಲೆ ಮಾಡಿ, ಅಥವಾ ಒಂದು ವ್ಯಕ್ತಿಯ ಮೇಲೆ ಮಾಡಿ, ಇಂಥವನೇ ಮಾಡಿಸಿದ್ದು ಇಂಥವನೇ ಮಾಡಿದ್ದು ಹೇಳಿ. ಅದು ಬಿಟ್ಟು ಬಹುಸಂಖ್ಯಾತರ ಮೇಲೆ, ಬಹುಸಂಖ್ಯಾತರ ಭಾವನೆಗೆ ಘಾತಗೊಳಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ಸರಿಯಾ ಇದು? ನೀವೊಬ್ಬರೊಂದು ಪಕ್ಷದವರಾಗಿ, ಪಕ್ಷದವರಾಗಿ ಸಂಘ ಪರಿವಾರದ ಕಾರ್ಯಕರ್ತರು ಯಾವ ಕೊಲೆಗಳ ಕೇಸ್ಗಳಲ್ಲಿ ಭಾಗಿಯಾಗಿ ಇದ್ದದ್ದನ್ನು ಹೇಳಿ ಸ್ವಾಮಿ. ಭಾಗಿಯಾಗಿಲ್ವಾ? ಅದನ್ನೇ ಹೇಳಿದ್ರು ನಾನು. ಇದ್ದದ್ದನ್ನು ಹೇಳಿ, ಸಾಕ್ಷಿ ಇದ್ರೆ ಹೇಳಿಬಿಡಿ. ನೀವು ಸಂಘ ಪರಿವಾರದ ಯಾವುದೇ ಕಾರ್ಯಕರ್ತರು ಯಾವುದೇ ಕೊಲೆ ಪ್ರಕರಣದಲ್ಲಿ ಕ್ರಿಮಿನಲ್ ಚಟುವಟಿಕೆ ಭಾಗಿಯಾಗಿಲ್ವಾ? ಅದನ್ನೇ ನಿಮ್ಮ ಹತ್ರ ಹೇಳಿದ್ರು. DYF ಅವ್ರ ಹತ್ರ ಸಾಕ್ಷಿ ಇದ್ರೆ ಹೇಳಿ. ಇಲ್ಲ ಅಂತ ನಾನು ಹೇಳ್ತೇನೆ, ನೀವೇ ಹೇಳಿ. ಅಲ್ಲ, ಇವರು ಹೇಳ್ತಾ ಅದಕ್ಕೂ ಗೌರಿ ಲಂಕೇಶ್ ಹೇಳಿ. ಅಶ್ರಫ್ ಕಲೈ, ಶರತ್ ಮಡಿವಾಳ ಹೆಸರಲ್ಲಿ ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಮತೀಯಗಳ ಬಗ್ಗೆ ಇವರು ಹೇಳ್ತಾರೆ ನಿಮ್ಮಲ್ಲಿ ಸಾಕ್ಷಿಗಳಿದೆ. ನೀವು ಹೇಳಿದ್ದು ಗೌರಿ ಲಂಕೇಶ್ ಅನ್ನು ಕೊಂದದ್ದು, ನೀವು ಹೇಳಿದ್ದು ಪರಿವಾರದವರು, ಸಂಘ ಪರಿವಾರ ಬಲಪಂಥೀಯ ಸಂಘಟನೆಗಳೇ ಕೊಲೆ ಮಾಡಿರುವ. ಅದು ಈಗ ಹೇಳಿದ್ದು. ನೀವು ನಿಮ್ಮ ಹೋರಾಟದಲ್ಲಿ ಸಂಘ ಪರಿವಾರದ ಮೇಲೆ ಆರೋಪ ಮಾಡಿದ್ರಿ, ಅದಕ್ಕೆ ಕೋಮುವಾದಿಗಳು ಕೊಲೆ ಮಾಡಿದ್ರು. ನೀವು ಭಯೋತ್ಪಾದಕ ಸಂಘಟನೆಯವರು, ನಾವು ಕೋಮುವಾದಿಗಳನ್ನು ಹೇಳಿ, ನೀವು ಭಯೋತ್ಪಾದನೆಗೆ ಸಪೋರ್ಟ್ ಮಾಡುವವರು ಚರಿತ್ರೆಯಲ್ಲಿ ಉಂಟು. ಭಾರತ ದೇಶ ಚರಿತ್ರೆ ಮಾಡಿದ್ದಾರೆ, ಯಾರು ಜೈಲಿಗೆ ಹೋಗಿದ್ದಾರೆ, ಜೈಲಿಗೆ ಕೊಳೆಯುತ್ತಾ ಇದ್ದಾರೆ, ಎಲ್ಲರೂ ಗೊತ್ತಿದೆ. ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗಾದ್ರೆ ಗೌರಿ ಲಂಕೇಶ್ ಪ್ರಕರಣ ಹಾಗೆ ಮುಚ್ಚಿ ಹೋಗುತ್ತಾ? ಸತ್ಯ ಏನು ಅಂತ ಹೊರಗೆ ಬರಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡಲ್ವಾ? ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ಅಂಡ್ ಡೆವಲಪರ್ಸ್, ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್, ಡಬಲ್ ಸ್ಟಾರ್ ರೈಸ್ ಮತ್ತು ಡೈರಿ ಡೇ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮ ಈ ಭಾಗ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಗೌರಿ ಲಂಕೇಶ್ ಹತ್ಯಾ ಪ್ರಕರಣವನ್ನು CBI ಕೊಟ್ಟರೆ ಎಲ್ಲವೂ ಸರಿ ಆಗತ್ತೆ ಎನ್ನುವಂಥ ನಿರೀಕ್ಷೆ ಇದೆ. ಇಂಥದ್ದು ನಿಮಗೆ CBI ಕೊಟ್ಟರೆ ಎಲ್ಲ ಮುಗಿಬೋದು, ಸರಿಯಾಗಿ ಬಂತೆ, ಅದು ನಿರೀಕ್ಷೆ ಕೂಡ ಇಲ್ವಾ ನೇರವಾಗಿ? ಅಥವಾ ನಿಮಗೆ ರಾಜ್ಯ ಸರ್ಕಾರದ ಮೇಲೆ ತುಂಬ ವಿಶ್ವಾಸ ಇದೆಯಾ? ನಾವು ಇಡೀ ವ್ಯವಸ್ಥೆಯ ಮೇಲೆ ವಿಶ್ವಾಸ ಇಟ್ಕೊಂಡವರು. ಈ ದೇಶದಲ್ಲಿ ಏನು ವ್ಯವಸ್ಥೆ ಇದೆ ಅದರ ಬಗ್ಗೆ ವಿಶ್ವಾಸ. CBI ಕೊಟ್ಟರೆ ನಿಮ್ಗೆ ಕೂಡ ಎಲ್ಲಿ ಅಸ್ತವ್ಯಸ್ತ ಆಗಿದೆ ಅದನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥವ್ರು. ನಮಗೆ ಇಡೀ ತನಿಖಾ ಸಂಸ್ಥೆಗಳ ಮೇಲೆ, ಅದು ಕಾನೂನಿನ ಮೇಲೆ ಭರವಸೆ ಇಲ್ಲದವರಲ್ಲ. ಇಲ್ಲಿರ್ತಕ್ಕಂಥ ಕಾನೂನು ಒಳಗಡೆ ಯಾವುದೇ ಹತ್ಯೆ ಕೊಲೆಗಳ ಬಗ್ಗೆ ಇಲ್ಲಿ ತನಿಖೆ ಆಗಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಗರಿಷ್ಠ ಮಟ್ಟದ ಯಾವ ರೀತಿ ತನಿಖೆಗಳಲ್ಲಿ ಇದೆ, ಆ ತನಿಖೆಗಳು ಆಗ್ಬೇಕನ್ನುವಂಥದ್ದು ಆಗ್ಲಿಲ್ಲ ಅಂತ. ಯಾಕೆಂತ ಹೇಳಿದ್ರೆ ನಾನು ಹೇಳ್ತಾ ಇರುವಂತದ್ದು, ಈಗ ಗೌರಿ ಲಂಕೇಶ್ ಅವರ ಹತ್ಯೆ ಮಾಡಿ ಗೌರಿ ಲಂಕೇಶ್ ಅವರ ಎದೆಗೆ ಗುಂಡಿಟ್ಟವರು ಸಿಗಬಹುದು, ಇಂದೋನಾಲೆ ಸಿಗಬಹುದು. ಆದ್ರೆ ಆ ಗುಂಡಿಡ್ಲಿಕ್ಕೆ ಕಳಿಸುವಂತ ಅದರಿಂದ ಶಕ್ತಿಗಳಿಂದ ಅವ್ರು ಯಾರು ಅಂತ ಗೊತ್ತಾಗಬೇಕು.
ಅವರನ್ನ ಕಳಿಸಿದವರು ಯಾರು ಅಂತ ಗೊತ್ತಾಗಬೇಕು, ಅದ್ರ ಹಿಂದಿರ್ತಕ್ಕಂಥ ಮಾಸ್ಟರ್ ಪ್ಲಾನ್ ಯಾರ್ದು ಅಂತ ಗೊತ್ತಾಗಬೇಕು. ಯಾರಿಗೆ ಲಾಭ ನಿಮ್ಮ ಪ್ರಕಾರ? ಯಾರಿಗೆ ಲಾಭ ಅಂತ ಹೇಳಿದ್ರೆ, ಒಂದು ಪ್ರಕರಣದಲ್ಲಿ ಯಾರನ್ನ ಚೂ ಬಿಟ್ಟು ಯಾರ ತಲೆಗೆ ವಿಷಬೀಜವನ್ನ ಇಟ್ಟು ಕಳಿಸಿ ಕೊಲೆ ಮಾಡಿಸಿ, ಆ ಪ್ರಕರಣದಲ್ಲಿ ಅವರಿಗೆ ಒಂದು ಪ್ರಕರಣದಲ್ಲಿ ಜೈಲಿಗೆ ಹಾಕಿ ಅವರ ಮೇಲೆ ಕೊನೆಗೆ ಶಿಕ್ಷೆ ಆಗ್ತದೋ ಜಾಮೀನು ಆಗ್ತದೋ ಮತ್ತು ವಿಚಾರ. ಆದ್ರೆ ಅದ್ರ ಹಿಂದಿರ್ತಕ್ಕಂಥ ಶಕ್ತಿಗಳೇನು ಅದು ಗೊತ್ತಾಗಬೇಕು. ಅದು ಗೊತ್ತಾದ್ರೆ ಮಾತ್ರ ಇಂಥ ಕೊಲೆಗಳಿಗೆ ಕೊನೆ ಅಂತ್ಯ ಕಾಣಬಹುದು. ನಿಮ್ಗೆ ಗೊತ್ತಿಲ್ಲ ಆಗಿದ್ರೆ ತನಿಖೆ ಆಗಬೇಕು. ಅದು ನಮ್ಗೆ ಇರ್ತಕ್ಕಂಥ ಅನುಮಾನ. ನಿಜವಾಗಿ ತನಿಖೆ ಕೆಲವು ಆಗದೇ ಇರುವಂಥದ್ದು ನಿಮ್ಮಿಂದ. ಯಾಕೆ ಹೇಳ್ತೇನೆ, ನೀವು ಮಾತಾಡಬೇಡಿ ಇಲ್ಲಿ. ಅಲ್ಲಿ ಗೌರಿ ಲಂಕೇಶ್ ಅವರ ತಮ್ಮ ಸಹೋದರ ಇಂದ್ರಜಿತ್ ಲಂಕೇಶ್ ಹೇಳ್ತಾರೆ, ನಿನ್ನೆ ಹೇಳಿದ್ರಲ್ಲ, CBI ಕೊಡಿ, ಇಲ್ಲಿ ವಿಶ್ವಾಸ ಇಲ್ಲ, ಇಲ್ಲಿ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ನಾಯಕ ಯಾರು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ತನ್ನ ಕುಟುಂಬದ ವ್ಯಕ್ತಿ ಹೇಳಿದಾಗ, ಅದನ್ನು ಕೇಳಿಕೊಂಡು ಸರ್ಕಾರ ತನಿಖೆ ಮಾಡ್ತದೋ ಬಿಡ್ತದೋ, ಅದಕ್ಕೆ ಏನು ವ್ಯವಸ್ಥೆ ಮಾಡ್ತದೋ ಅದು ಕರ್ನಾಟಕ ಸರ್ಕಾರಕ್ಕೆ ಬಿಟ್ಟದ್ದು. ಕುಟುಂಬದವರು ಆ ರೀತಿ ಇದ್ದಾಗ ನೀವು ಯಾಕೆ ರಸ್ತೆಯಲ್ಲಿ ಈ ದಾರಿ ತಪ್ಪಿಸುವ ಕೆಲಸ ಮಾಡ್ತೀರಿ? ನಾನು ಹೇಳೋದು ಅದಕ್ಕೆ. ಕುಟುಂಬದವರು ಆ ಮಾತನ್ನು ಹೇಳ್ತಾರೆ ಅಲ್ಲಿ. ನೀವು ಇಂಥದ್ದಲ್ಲ, ತುಂಬಾ ಪ್ರಕರಣದಲ್ಲಿ ನೀವು ದಾರಿ ತಪ್ಪಿಸಿದ್ರಿ, ಇಂದ್ರಜಿತ್ ಲಂಕೇಶ್ ನೀವು ಇರ್ತಕ್ಕಂಥ ಪಕ್ಷಕ್ಕೆ ಸೇರ್ಪಡೆಗೊಂಡಂತ ಒಬ್ಬ ವ್ಯಕ್ತಿ ನೋಡಿ, ನಾನು ನಿಮ್ಮ ವಾದವನ್ನೇ ಮುಂದಿಡ್ತಾರೆ ನೋಡಿ. ಇತ್ತೀಚೆಗೆ ಬಿಜೆಪಿಯನ್ನು ಸೇರ್ಕೊಂಡು ನಾನು ಹೇಳ್ತೇನೆ, ಬಿಜೆಪಿ ನಾವು ಕೂಡ ಅದನ್ನೇ ಹೇಳ್ತೇವೆ. ಸಿಬಿಐ ಹೇಳ್ಬಾರ್ದ? ನಿಮ್ಮ ಸಿದ್ದರಾಮಯ್ಯ ಮಾಡಿಸಿ, ಮಾಡಿಸಿ, ನಿಮಗೆ ಕೆಪಾಸಿಟಿ ಉಂಟು, ನೀವು ಆ ಸರ್ಕಾರದ ಅಂಗದಲ್ಲಿ ಇರ್ತೀರಿ, ಸಪೋರ್ಟ್ ಮಾಡ್ತೀರಿ ಅವರಿಗೆ, ಇಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಿ, ನೀವು ಮಾಡಿ ಅವರಿಗೆ. ನಾವಲ್ಲಿ ಏನು ಬೇಕಾದ್ರೆ ನಾವು ಅದನ್ನೇ ಹೇಳೋದು, ಸಿಬಿಐ ಕೊಡಿ ಅಂತ ನಾವು ಹೇಳಿದ್ದು, ಪ್ರತಿಪಕ್ಷದವರು ಹೇಳಿದ್ದು. ನೀವು ನಿಮ್ಮ ಸಿದ್ದರಾಮಯ್ಯರಿಗೆ ಹೇಳಿ, ಅದು ಮಾಡಿ. ಅದು ಬಿಟ್ಟು ರಸ್ತೆಯಲ್ಲಿ ಯಾರ್ಯಾರ ಮೇಲೆ ಆರೋಪ ಮಾಡಿ ಅನವಶ್ಯಕ ಗಲಾಟೆ ಎಬ್ಬಿಸುವಂತ ಕೆಲಸ ಮಾಡಿ. ಇಂದ್ರಜಿತ್ ಲಂಕೇಶ್ ಅವರ ಮಾತನ್ನ ಗಮನಿಸಿದ್ದೇನೆ. ಅವರು ಕೂಡ ಅವರು ಹೇಳಿರುವಂತದ್ದು CBI ಕೊಡಿ ಅಂತ ಅವ್ರು ಹೇಳಿರ್ಬೋದು. ನಾವು ಅದನ್ನು ಬೇಡ ಅಂತ ನಿರಾಕರಣೆ ಯಾರು ಮಾಡಿದ್ದಾರೆ? ನಿರಾಕರಣೆ ನಾವು ಅಂತೂ ಮಾಡಿಲ್ಲ. ಇವ್ರು ಹೇಳ್ತಾ ಇರೋದು ನಿರಾಕರಣೆ ಮಾಡದವರಾದ್ರೆ ನೀವು ಆರೋಪ ಹೇಗೆ ಮಾಡಿದ್ರಿ ಅಂತ ಕೇಳೋದು ನಾನು. ಅದನ್ನೇ ನಾವು ಹೇಳಿದ್ದು. ನಮ್ಮ ಮೇಲೆ ಆರೋಪ ಹೇಗೆ ಮಾಡಿದ್ರಿ? ಸಂಘ ಪರಿವಾರದ ಮೇಲೆ ಅನುಮಾನಗಳು ಆಗಬೇಕು ಅಂತ ಅನುಮಾನ ಸರ್ಕಾರ ಕೇಳಿ. ನಮಗಿರುವಂತ ಅನುಮಾನಗಳು ಯಾವ ತನಿಖೆಯಲ್ಲಾದ್ರೂ ಅದು ಬಹಿರಂಗ ಆಗ್ಬೇಕು ಅನ್ನುವಂಥದ್ದು. ಒಂದ್ ವೇಳೆ ರಾಜ್ಯ ಸರ್ಕಾರಕ್ಕೆ ಕೂಡ ಅನುಮಾನಗಳಿದ್ರೆ ಅವ್ರು ಬಿಡ್ತಿದ್ರ? ನಿಮ್ಮ ಪ್ರಕಾರ ಕಲಬುರಗಿ ಪ್ರಕರಣದಲ್ಲಿ ಒಂದ್ ವೇಳೆ ಬಲಪಂಥೀಯರೇ ಮಾಡಿದ್ರೆ ಅವ್ರು ಬಿಡ್ತಿದ್ರ? ಹಾಗಿರುವಾಗ ಗೌರಿ ಲಂಕೇಶ್ ಪ್ರಕರಣದಲ್ಲಿ ಕೂಡ ಅವರು ಹಾಗಾದ್ರೆ ಪ್ರಜಾಪ್ರಭುತ್ವ ಹೋರಾಟಕ್ಕೆ ಬಿಡ್ಲಿಲ್ಲ ಸಿದ್ದರಾಮಯ್ಯ, ಅದಕ್ಕೆ ಬಿಡ್ತಾರಾ? ಕಲಬುರಗಿ ಹಂತಕರನ್ನ ಪತ್ತೆ ಆಗಿದ್ರೆ ಗೌರಿ ಲಂಕೇಶ್ ಸಾಯ್ತಿರ್ಲಿಲ್ಲ. ಯಾರು ಮಾಡ್ಬೇಕಿತ್ತು ಹೇಳಿ ಅಂತ? ಸರ್ಕಾರ ಮಾಡ್ಬೇಕಿತ್ತು. ಯಾವ ಸರ್ಕಾರ ಮಾಡ್ಬೇಕಿತ್ತು ಹೇಳಿ? ಎರಡು ಸರ್ಕಾರ ಕರ್ನಾಟಕ ಸರ್ಕಾರ. ನೀವು ಇಲ್ಲಿ ಗೌರಿ ಲಂಕೇಶ್ ಅವರು ಹತ್ಯೆ ಆದ ತಕ್ಷಣ ನೀವು ಕರ್ನಾಟಕ ಸರ್ಕಾರದ ಮೇಲೆ ಈಗ ನಿಮ್ಗೆ ಜವಾಬ್ದಾರಿ ಇಲ್ಲ ಅಂತ ಆಗುದಿಲ್ಲ. ನಿಮಗೂ ಜವಾಬ್ದಾರಿ ಇದೆ ನೋಡಿ, ನಿಮಗೂ ಜವಾಬ್ದಾರಿ ಇದೆ. ಕರ್ನಾಟಕ ಸರ್ಕಾರ ಸಿಬಿಐ ಕೊಡ್ಲಿ, ನಾವು ಮಾಡಿಸ್ತೇವೆ. ನೀವು ಕಲಬುರಗಿ ಮತ್ತು ಸಿದ್ದರಾಮಯ್ಯ ನಿಮ್ಮ ಮುಖ್ಯಮಂತ್ರಿ ಕೊಡ್ಲಿ, ನಿಮ್ಮ ಮುಖ್ಯಮಂತ್ರಿ ಸಿಬಿಐ ಕೊಡ್ಲಿ, ನಾವು ಮಾಡಿಸ್ತೇವೆ. ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ರಾಜ್ಯದಲ್ಲಿ 2 ಜನ ಕೊಂದಿದ್ದೀರಿ. ಅದು ನಮಗೆ ಬಿಟ್ಟದ್ದು, ನಾವು ಮಾಡಿಸ್ತೇವೆ. ಅದು ಕೂಡ ಮಾಡ್ತಾ ಇದ್ದಾರೆ ತನಿಖೆ. ಯಾಕೆ ಮಹಾರಾಷ್ಟ್ರದಲ್ಲಿ ಈಗ ಭಯೋತ್ಪಾದಕತೆ ಇಲ್ಲ, ಬಾಂಬು ಇಲ್ಲ, ಬಾಂಬು ಸ್ಫೋಟ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ? ಆಡಳಿತ ಭಯೋತ್ಪಾದಕರಿಗೆ ಎದುರು ಕೈಯಲ್ಲಿ ಅಧಿಕಾರ ಇರುವುದಲ್ಲಿ ಎಲ್ಲಿದ್ದಾರೆ? ಮಾಡಿದವರು ಯಾರು? ಅದರಿಂದ ಸಿಕ್ಕಿದವರು ಯಾರು? ಅದರಿಂದ ಸಿಕ್ಕಿದವರು ನೀವೇ. ಬಡಪಾಯಿಗಳನ್ನ ನಿಮ್ಮಂತ ಆ ಕಾಂಗ್ರೆಸ್ ನಿಮ್ಮ ಸರ್ಕಾರ ಬಂದ ಮೇಲೆ ನಿಮ್ಮ ಸರ್ಕಾರ ಬಂದ ಮೇಲೆ ನಿಮ್ಮವರು ಯಾರಾದ್ರೂ ಭಯೋತ್ಪಾದನೆ ಕೇಸಲ್ಲಿ ಒಳಗಡೆ ಇದ್ರೆ ಯಾಕೆ ಅವರು ಹೊರಗೆ ಬರಲಿಲ್ಲ? ಹೊರಗೆ ಬಂದ್ರಲ್ಲ, ಇನ್ನು ಬರೋದೆಂತದ್ದು? ಅವರತ್ತ ಹಲೋ 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 ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ ಚಿಕ್ಕದಾಗಿ. ಹಲೋ ನೇರವಾಗಿ ಪಾಯಿಂಟ್ ಬನ್ನಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಆವಾಗ್ಲಿಂದ ಅಲ್ಲಿ ಭಯೋತ್ಪಾದಕರು ಅಂತ ಹೇಳ್ತಾ ಇದ್ದಾರೆ ಯುವ ಮೋರ್ಚಾ ಸದಸ್ಯರು. ನಾನು ಹೇಳ್ತಾ ಇದ್ದೇನೆ, ಜಲೀಲ್ ಕೊರಪಾಡಿ ಹತ್ಯೆ ಆಯ್ತಲ್ಲ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಇಲ್ಲಿ ಯಾರು ಭಯೋತ್ಪಾದಕರು? ಅಲ್ಲಿ ನಿಮ್ಮ ಕಾಂಗ್ರೆಸ್ ಮಾಡಿಸಿದ್ದು. ಅಲ್ಲಿ ನಿಮ್ಮ ಕಾಂಗ್ರೆಸ್ ಅವರನ್ನು ಹತ್ಯೆ ಮಾಡಿಸಿದ್ದು. ಅದನ್ನೇ ಮಾಡಿದ್ದು. ಅಸ್ಲಾಂ ಕೊಲೆಯನ್ನು ಕೂಡ ಅವರೇ ಮಾಡಿಸಿದ್ದು. ಸ್ಯಾಂಡ್ ಮಾಫಿಯಾ ನೇಮ್ ಗೊತ್ತಾ? ಸ್ಯಾಂಡ್ ಮಾಫಿಯಾ, ಮರಳು ಮಾಫಿಯಾ, ಮರ ಮಾಫಿಯಾ ಎಲ್ಲ ನಡೀತಾ ಇದೆ ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ. ಇವರೇ ಮಾಡಿಸಿದ್ದು. ಆಯ್ತು, ಅಸ್ರಾಫ್ ಕಲಾ ಹತ್ಯೆ ಆಯ್ತಲ್ಲ,
ಅಶ್ರಫ್ ಕಲಾ ಹತ್ಯೆ ಆಯ್ತಲ್ಲ, ಸಿಕ್ಕಿಬಿದ್ರಲ್ಲ ಯಾರು ಹಿಂದೂ ಭಯೋತ್ಪಾದಕ ಸಿಕ್ಕಿ ಬಿದ್ದವ್ರ ಹತ್ರ ಕೇಳಿ ಯಾರು ಅಂತ ಗೊತ್ತಾಗುತ್ತೆ ಪೂಜಾರಿ ನಿಮಗೆ. ಹತ್ಯೆ ಆಯ್ತಲ್ಲ, ಅವರಿಗೆ ದುಡ್ಡು ಕೊಟ್ಟವ್ರು ಯಾರು ಅಂತ ಕೇಳಿ ಗೊತ್ತಾಗುತ್ತೆ. ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತಲ್ಲ ಯಾರು ಹಿಂದೂ ಭಯೋತ್ಪಾದಕರಲ್ವೇ? ಹರೀಶ್ ಪೂಜಾರಿ ಹತ್ಯೆ ಆಯ್ತಲ್ಲ ಯಾರು ಹಿಂದೂ ಭಯೋತ್ಪಾದಕರಲ್ವೇ? ಏನ್ ಸ್ವಾಮಿ ಹೇಳ್ತಾ ಇದ್ದೀರಾ ನೀವು? ಈ ರೀತಿ ನೀವು ಹತ್ಯೆ ಮಾಡ್ಕೊಂಡು ಹೋದ್ರೆ ನೀವು ಗೌರಿ ಲಂಕೇಶ್ ಪ್ರಕರಣದಲ್ಲಿ ಮಾತಾಡಿ. ಈಗ ನೀವು ನಮ್ಮನ್ನು ಕೋಮುವಾದಿಗಳಂತ ಹೇಳಲಿಕ್ಕೆ ನೀವು ಭಯೋತ್ಪಾದಕ ಸಪೋರ್ಟ್ ಅಲ್ಲಲ್ಲ, ನೀವು ಭಯೋತ್ಪಾದಕರಲ್ಲ, ನೀವು ಭಯೋತ್ಪಾದಕರಲ್ಲ. ಅದೇ ನೀವು ಕೂಡ ಅಲ್ಲಲ್ಲ, ಸುಮ್ಮನೆ ನಿಮ್ಗೆ ಅದು ಮಾತಾಡಲಿಕ್ಕೆ ನೈತಿಕತೆ ಇಲ್ಲ. ಮಾತಾಡಿ ಸುಮ್ಮನೆ ನೀವು 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 ಆ ಕೊಲೆಗಳಿಗೆ ಸಪೋರ್ಟ್ ಮಾಡಿದವರು. ನೀವು ಈ ರೀತಿ ಮಾತಾಡೋರು ಅಶ್ರಫ್ ಕೊಲೆಗೆ ಅಥವಾ ಶರತ್ ಕೊಲೆಗೆ ಸಪೋರ್ಟ್ ಮಾಡಿದವರು. ಅದೇ ಕೆಳಗೆ ಬರುವಂತವರು ನೀವು ಕೂಡ ಭಯೋತ್ಪಾದಕರೇ. ಈ ದೇಶವನ್ನ ನಾಶ ಮಾಡಲಿಕ್ಕೆ ನಿಮ್ಮ ಅಪ್ಪನಿಂದ ಸಾಧ್ಯ ಇಲ್ಲ, ಬಿಡುದಿಲ್ಲ ಅದು. ಈ ದೇಶವನ್ನು ನಿಮ್ಮಂತವ್ರು ನಾಶ ಮಾಡಲಿಕ್ಕೆ ಬಿಡುದಿಲ್ಲ. ಸುಮ್ಮನೆ ಪ್ರತಿಕ್ರಿಯೆ ತಂತ್ರಕ್ಕೆ ಸುಮ್ಮನೆ ವಿಷಯಾಂತರ ಆಗ್ತಾವ. ನಾವು ಗೌರಿ ಲಂಕೇಶ್ ಪ್ರಕರಣದಲ್ಲಿ ಅಲ್ಲ, ವೀಕ್ಷಕರು ಮಾತಾಡುವಾಗ ನಮ್ಗೆ ಒಂದು ಸಹನೆ ಇರದಿದ್ರೆ ಬಹುಶಃ ನಾವು ಈ ಕಾರ್ಯಕ್ರಮ ನಡೆಸಿ ಬಹುಶಃ ಅದು ಅರ್ಥ ಇರುವುದಿಲ್ಲ. ಅದಕ್ಕೆ ಅಗತ್ಯ ಇಲ್ಲದ ಮಾತಾಡಬಾರ್ದ್ರಿ. ವೀಕ್ಷಕರು ಅಗತ್ಯ ಇಲ್ಲದ ಮಾತಾಡ್ರಿ. ನೀವು ಇವತ್ತು ಪ್ರತಿಭಟನೆ ಮಾಡಿದ್ರು ಕೂಡ ನಾವು ಹೇಳೋದು ಈ ದೇಶದಲ್ಲಿ ಬಹುಸಂಖ್ಯಾತರು ಕೋಮುವಾದಿಗಳಾದ ನೀವು ಉಳಿತೀರ ಇಲ್ಲಿ. ನೀವು ರಾಷ್ಟ್ರೀಯ ಪಕ್ಷದಿಂದ ಬಂದ, ನಾವು ರಾಷ್ಟ್ರೀಯ ಪಕ್ಷದವರು ಇವತ್ತು ಈ ದೇಶದಲ್ಲಿ ಇದ್ದೇವೆ. ನಾವು ಬಹುಸಂಖ್ಯಾತರು ಭಯೋತ್ಪಾದಕರು, ನೀವು ಯಾರು ಉಳಿತೀರಿ? ಎಂತದ್ದು ಸುಮ್ಮನೆ ಮಾತಾಡ್ತೀರಿ? ಯಾರೊಬ್ಬರು ಮಾತಾಡಿದಕ್ಕೆ ನೀವು ಸುಮ್ಮನೆ ಎಲ್ಲ ಸಂಘ ಪರಿವಾರದ ಮೇಲೆ ಹಾಕ್ತಿರಲ್ವಾ? ಸಂಘ ಪರಿವಾರ ಟೋಟಲಿ ಸಂಘ ಪರಿವಾರ ಭಯೋತ್ಪಾದಕರಾದ್ರೆ ಇಲ್ಲಿ ಬಾಕಿಯವ್ರಿಗೆ ಬದಲಿಗೆ ಆಗ್ತದ? ನೀವು ಎಂತ ಹೇಳ್ತೀರಿ ಇವರೇ? ನೀವು ಸುಮ್ಮನೆ, ನಾನು ಹೇಳ್ತೇನೆ, ನಿಮಗೆ ಸಂಘ ಪರಿವಾರದ ಮೇಲೆ ಸಿಟ್ಟಿದ್ರೆ ಅದನ್ನ ಆ ವ್ಯಕ್ತಿ ಕೊಲೆ ಮಾಡಿದವನ ಹೆಸರು ಹೇಳಿ. ಅದು ಬಿಟ್ಟು ಟೋಟಲಿ ಸಂಘ ಪರಿವಾರದವ್ರು ಮಾಡಿದ್ರು, ಭಾಜಪದವ್ರು ಮಾಡಿದ್ರು. ಎಂತಾದ್ರಿ? ಭಾಜಪದವರು ಕೊಲೆ ಮಾಡ್ತಾ ಇದ್ರೆ, ಸಂಘ ಪರಿವಾರದವ್ರು ಕೊಲೆ ಮಾಡ್ತಾ ಇದ್ರೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಬಿಜೆಪಿಯವರಾದ್ರು, ಸಂಘ ಪರಿವಾರದವರಾದ್ರು, ಉಪರಾಷ್ಟ್ರಪತಿ ಆದ್ರು ಆಗ್ಲಿಕ್ಕೆ ಆಗ್ತದ? ಕೊಲೆ ಸುಲಿಗೆಗಳನ್ನು ಮಾಡಿದ್ರೆ ಅದನ್ನ ಅಧಿಕಾರಕ್ಕೆ ಬರ್ಲಿಕ್ಕೆ ಆಗ್ತಾ ಇದ್ರ? ನೀವು ಆಲೋಚನೆ ಮಾಡ್ಬೇಕ್ರಿ DYF ಅವರು. ನೀವು ನಿಮ್ದು ಎಂಥದ್ದು ಮಾನವತಾವಾದಲ್ಲಿ ಇದು ಉಂಟಾ? ಆರೋಪ ಉಂಟಾ? ಸುಮ್ಮನೆ ಆರೋಪ ಮಾಡೋದುಂಟಾ? ಇಲ್ಲಲ್ಲ. ಓಕೆ, ನಾವು ಇವತ್ತು ವಿಷಯಕ್ಕೆ ಬರೋದ್ರೆ ನಿಮಗೆ ಗೌರಿ ಲಂಕೇಶ್ ಅವರ ಪ್ರಕರಣ ದಡ ಮುಟ್ಟತ್ತೆ ಅಂತ ಅನಿಸ್ತಾ ಉಂಟಾ ಈಗಲೂ ಕೂಡ ನಿಮಗೆ? ಕಲಬುರಗಿ ಪ್ರಕರಣ ನೋಡುವಾಗ ಉದಾಹರಣೆ ಇದೆ ನಮ್ಮ ರಾಜ್ಯ ಸರ್ಕಾರದ ಎದುರಿಗೆ, ಅವರು ಯಾವುದನ್ನು ಮುಟ್ಟಿಸುವುದಿಲ್ಲ ಅಂತ ನಿಮಗೆ ಇವತ್ತು ಜನ ಬೀದಿಗಳಿದ್ದಾರೆ. ಇಡೀ ರಾಜ್ಯದಾದ್ಯಂತ ನಿನ್ನೆ ರಾತ್ರಿ ಏನು ಘಟನೆ ನಡೆದಿದೆ, ಆ ನಂತರ ಜನ ಬೀದಿಗಿಳಿದಿದ್ದಾರೆ. ಇವತ್ತು ಲಂಕೇಶ್ ಏನು ಗೌರಿ ಅವರ ಹತ್ಯೆಗೆ ನ್ಯಾಯ ಸಿಗಬೇಕು, ಹಂತಕರಿಗೆ ಶಿಕ್ಷೆ ಆಗಬೇಕು, ಮುಂದಕ್ಕಿಂತ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಜನ ಬೀದಿಗಿಳಿದಿದ್ದಾರೆ. ಅದು ಕೇವಲ ಒಂದು ನಿರ್ದಿಷ್ಟ ಕರ್ನಾಟಕಕ್ಕೆ ಸೀಮಿತವಾಗಿ ಇವತ್ತು ಜನ ಬೀದಿಗಿಳಿಯುವಂಥದ್ದಲ್ಲ. ಇವತ್ತು ನೀವು ಪ್ರತಿಯೊಂದು ಚಾನೆಲ್ಗಳನ್ನು ನೋಡಿದರೆ ಇವತ್ತು ನಡೀತಾ ಇರುವಂಥ ಡಿಬೇಟ್ಗಳು ಯಾರು ಕೇಳ್ತಾ ಇದ್ದಾರೆ, ಯಾರು ಬೀದಿಗಿಳಿದು ಏನು ಕೇಳ್ತಾ ಇದ್ದೀರಿ ಅಂತ ನೀವು ಪ್ರಶ್ನೆ. ನಾವು ಸಾವಿಗೆ ನ್ಯಾಯವನ್ನು ಕೇಳ್ತಾ ಇದ್ದೇವೆ. ಹೌದು, ಯಾರ ವಿರುದ್ಧ ಸಾವಿಗೆ ನ್ಯಾಯವನ್ನು ಕೇಳಿ ಯಾರ ವಿರುದ್ಧ ಅಂತ ಅಲ್ಲಿ ಹತ್ಯೆ ನಡೆದಿದೆ, ಅದು ಸತ್ಯ ಅಲ್ವಾ? ಅವರ ಎದೆಗೆ ಗುಂಡು ಬಿದ್ದಿದೆ, ಅದು ಸತ್ಯ ಅಲ್ವಾ? ಅದು ನ್ಯಾಯವೇ. ತನಿಖೆ ಅವರು ಮಾಡಬಹುದು. ನೀವು ಕೇಳಿದ್ದು ನ್ಯಾಯವೇ. ನೀವು ಆರೋಪ ಉಂಟಲ್ಲ, ಅದು ಸರಿಯಲ್ಲ. ನೀವು ಕೇಳಿದ್ದು ನಿಮ್ದಲ್ಲ, ಇನ್ನೊಬ್ರು ಕೇಳಿದ್ರು ಸರಿ. ಅದು ನಾವು ಹೇಳ್ತೇವೆ, ತನಿಖೆ ಆಗ್ಲೇಬೇಕು. ಹತ್ಯೆ ಸರಿಯಲ್ಲ, ಕೊಲೆ ಸರಿಯಲ್ಲ, ಸುಲಿಗೆ ಸರಿಯಲ್ಲ, ದರೋಡೆ ಸರಿಯಲ್ಲ. ಅದಕ್ಕೆ ನಾವು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ನಾವು ಹೇಳುವಾಗ ಇನ್ನೊಬ್ಬರ ಮೇಲೆ ಆರೋಪ ಮಾಡಬಾರ್ದು. ಆರೋಪ ಮಾಡಲಿಕ್ಕೆ ಸಹನೆ ನಮಗೆ ಇಲ್ಲಲ್ಲ, ಕೇಳುವಂತ ಸಹನೆ ಇಲ್ಲ. ಅವರು ವೀಕ್ಷಕರು ಮಾತಾಡ್ತಾ ಇದ್ದಾರೆ, ಅವರಿಗೆ ಅವರು ಏಕವಚನ ಮಾತಾಡ್ಲಿಕ್ಕೆ ಹೋಗ್ತೀವಿ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಚಿಕ್ಕದಾಗಿ ನಿಮ್ಮ ಅಭಿಪ್ರಾಯ ಹೇಳಿ. ನಂದು ಮ್ಯಾಂಗ್ಳೂರ್ನ ದೇಲಘಟ್ಟೆನ ಕಾಲ್ ಮಾಡೋದು ಸರ್. ಈ ತರ ವೀಕ್ಷಕರಿಗೆ ಕಾಲ್ ಮಾಡುವಾಗ ಈ ತರ ಟಾರ್ಚರ್ ಕೊಡಬಾರ್ದು. ಏನು ಅವರ ಬಾಯಲ್ಲಿ ಏನೇನು ಬಂತು ಸರ್ ಅವರ ಬಾಯಲ್ಲಿ? ಕೃಷ್ಣ ಪೂಜಾರಿ ಅವರು ಈ ತರ ವೀಕ್ಷಕರಿಗೆ ನೀವು ಟಿವಿ ಹಾಕಿಟ್ಟಿದ್ದು ಲೈವ್ ವೀಕ್ಷಕರಿಗೆ ಮಾತನಾಡುವಾಗ ಅವ್ರ ಬಾಯಲ್ಲಿ ಏನೇನು ಬಂತು? ಮತ್ತೆ ಬರೀ ನೀವು ನೇರ ವಿಷಯಕ್ಕೆ ಬನ್ನಿ. ನೀವು ಭಯೋತ್ಪಾದಕರು, ಕೋಮುವಾದಿಗಳು, ಈ ವಿಷಯ ಬಿಟ್ಟುಬಿಡಿ. ಈ ವಿಷಯ ಮಾತಾಡಿದ್ರೆ ನೀವು ಮಾತಾಡೋದು ಬೇಡ. ಬರ್ಲಿಕ್ಕೆ ಏನಿಲ್ಲ. ನಿಮ್ಮದು ಪಾಯಿಂಟ್ ಇದ್ರೆ ನೀವು ದಯವಿಟ್ಟು ಪಾಯಿಂಟ್ ಹೇಳಿ. ನನ್ನ ವಿಷಯ ಇಷ್ಟೇ, ಗೌರಿ ಲಂಕೇಶ್ ಪ್ರಕರಣದಲ್ಲಿ ನ್ಯಾಯ ಸಿಗತ್ತೆ ಎನ್ನುವಂತ ಧೈರ್ಯ ನಿಮ್ಗುಂಟ ಕೃಷ್ಣ ಪೂಜಾರಿ ಅವರೇ? ಇದೊಂದು ಪ್ರಕರಣವನ್ನು ಕಾಂಗ್ರೆಸ್ ಏನಾದ್ರೂ ಮಾಡುವಂತ ಅವರೇ ನಾನು ಹೇಳೋದು ಕರ್ನಾಟಕ ಸರ್ಕಾರ ಇಲ್ಲಿಯಾದ ಎಲ್ಲ ಕೊಲೆಗಳ ತನಿಖೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನು ತಕ್ಷಣ ಎಲ್ಲ ಕೊಲೆಗಳ ತನಿಖೆಯನ್ನು CBIಗೆ ಒಪ್ಪಿಸಲಿ. ಅದನ್ನು ಕೇಂದ್ರ ಸರ್ಕಾರ ಮಾಡ್ತದೆ. ಖಂಡಿತ ನ್ಯಾಯ ಸಿಗುತ್ತೆ.
ಸಿಬಿಐ ಕೊಟ್ರೆ ಖಂಡಿತ ಸಿಗುತ್ತೆ. ಸಿಬಿಐ ಕೊಡಬೇಕು ಆಗುತ್ತೆ. ಈಗ ಕಾಂಗ್ರೆಸ್ ಸರ್ಕಾರ ಇರುವಾಗ ಇವರಿಗೆ ಸಿಬಿಐ, ಈಗ ನೀವು ಕಾಂಗ್ರೆಸ್ ಅಲ್ವಾ, ನೀವು ಡಿವೈಎಫ್ ಅಲ್ವಾ, ಬಿಜೆಪಿ ಸರ್ಕಾರ ನೀವು ಡಿವೈಎಫ್ ಅಲ್ವಾ, ಕಾಂಗ್ರೆಸ್ ಬ್ಯೂರೋ ಆಫ್ ನೀವು ಕಾಂಗ್ರೆಸ್ ಸಪೋರ್ಟ್ ಆಗಿ ಮಾತಾಡುವ ನಾವು ಹೇಳ್ತಾ ಇರೋದಲ್ಲ. ಸಿಬಿಐ ಮೇಲೆ ನಮಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ವಿಶ್ವಾಸ ಇರ್ತದೆ, ಬಿಜೆಪಿ ಸರ್ಕಾರ ಇದ್ದಾಗ ವಿಶ್ವಾಸ ಇರ್ತದೆ. ತನಿಖಾ ಸಂಸ್ಥೆ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರ್ತದೆ. ಆದ್ರೆ ಅವರ ಮೇಲೆ ಒತ್ತಡ ಹಾಕುವಂತದ್ದು, ಪ್ರಭಾವ ಬೀರ್ತಕ್ಕಂಥ ಕೆಲಸ ಆಗ್ತದೆ ಅನ್ನುವಂತ ಅನುಮಾನ ಮಾತ್ರ ಇರುವಂತದ್ದು. ನೋಡಿ, ಇವತ್ತು ಗಣಪತಿ ಕೇಸನ್ನ ಸುಪ್ರೀಂ ಕೋರ್ಟ್ ಸಿಬಿಐ ಕೊಟ್ಟಿದ್ದು. ಆ ರೀತಿ ಆದರೂ ಮಾಡಲಿ, ಇವರ ಹೋರಾಟದ ಫಲ ಅಲ್ಲಿ ಆದರೂ ಸಿಗ್ತದೆ. ನೀವು ಗೌರಿ ಲಂಕೇಶ್ ಪರ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಕೇಸನ್ನು ಹಾಕಿ ಸಿಬಿಐ ಕೊಡಿಸಿ, ಸರ್ಕಾರ ಕೂಡ ಇದ್ರೆ ತನಿಖೆ ಆಗುತ್ತೆ. ಸಿಬಿಐ ಕೊಟ್ಟರೆ ನಿಮ್ಮ ಪ್ರಕಾರ ಪ್ರೆಷರ್ ಬೀಳುತ್ತೆ ಅಂತ ಹೇಳುದು ಯಾರು ಹೇಳ್ತಾ ಇದ್ದಾರೆ ನಾಗೇಂದ್ರ ಅವರೇ? ನಾವು ಹೇಳ್ತಾ ಇದ್ದೀವಿ ಸಿಬಿಐ ಕೊಡಬೇಡ ಅಂತ ನಾವು ಹೇಳ್ತಾ ಇದ್ದೀವಾ? ಸಿಬಿಐ ಕೊಟ್ರೆ ತನಿಖೆ ನಾವು ಹೇಳ್ತಾ ಇದ್ದೀವಿ. ನಮಗೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಬಿಜೆಪಿ ಅವರು ಯಾಕೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ಸಿಬಿಐ ಕೊಡಿ ಅಂತ ಕೇಳ್ತಾರೆ, ರಾಜ್ಯದಲ್ಲಿ ಬೇರೆ ಸರ್ಕಾರ ಇದ್ದಾಗ ಅದು ಬೇರೆ ಆಗ್ತದೆ? ಅವರು ಇವರೇ ಹೇಳ್ತಾ ಇರುವಂತದ್ದು. ಇಲ್ಲಿ ಮಾತಾಡಬೇಡಿ, ಇಲ್ಲಿ ಮಾತಾಡಿ ಒಂದು ನಿಮಿಷ. ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೆಸರಿಟ್ಟವರು ಇವತ್ತು ಅದೇ ತನಿಖಾಧಿಕಾರಿಗಳಿರೋದು, ಅದೇ ಸಿಬ್ಬಂದಿಗಳಿರೋದು, ಅದೇ ಅಲ್ಲಿ ಇರುವಂತಹ ಪೊಲೀಸ್ಗಳು ತನಿಖೆ ಮಾಡುವಾಗ ಒತ್ತಡ ಈಗಲೂ ಇದೆ ಅಂತ ಹೇಳುದು ನೀವು. ಅದು ಈಗ ಪರಿಶುದ್ಧ ಆಗ್ತದೆ. ಹೇಗೆ ಆಗ್ತದೆ? ಒತ್ತಡ ಈಗಲೂ ಇದೆ. ಅವರು ಈಗಲೂ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ಹಿಂದೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಅಲ್ಲಿ ಬೇಡ, ಇಲ್ಲೇ ತನಿಖೆ ಆಗ್ಲಿ ಅಂತ ನಿಮ್ಮ ಅನಿಸಿಕೆ ಆಗಾದ್ರೆ? ನಾವು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇರೋದು ತನಿಖೆ ಆಗಬೇಕು, ಕೊಲೆಗಡಕರು ಸಿಗಬೇಕು, ಸಾವಿಗೆ ನ್ಯಾಯ ಸಿಗಬೇಕು, ಅದು ನಿಜ, ಕರೆಕ್ಟ್, ಆಗ್ಬೇಕು ಅಂತ. ನಾವು ಸಿಬಿಐ ಕೊಡಲೇಬಾರದು, ಸಿಬಿಐ ಕೊಡಲೇಬೇಕು. ನಮಗೆ ನಮ್ಮ ಉದ್ದೇಶ ಈ ಪ್ರಕರಣದಲ್ಲಿ ಒಂದು ತನಿಖಾ ತಂಡ ಅದು ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಅಲ್ಲ, ಈಗ ನಿಮ್ಮ ಪ್ರಕಾರ ನೀವು ಹೇಳಿದ್ರಿ ಕೋಮುವಾದಿಗಳು ಹಿಂದೆ ಇದ್ರದ್ದು ಅಂತ. ಹಾಗಾದ್ರೆ ಕೋಮುವಾದಿಗಳನ್ನು ಕಾಂಗ್ರೆಸ್ ಆದ್ರೆ ಯಾವತ್ತು ಹಿಡಿದು ಏನಾದ್ರೂ ಮಾಡಲೇಬೇಕಿತ್ತಲ್ಲ, ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಇಲ್ಲ ಅಂತ ಅವರು ಪರೋಕ್ಷವಾಗಿ. ಕಾಂಗ್ರೆಸ್ನವರು ಕೂಡ ಕೆಲವು ಬಲಪಂಥೀಯರ ಜೊತೆಯಲ್ಲಿ ಕೆಲವು ರಾಜಿ ಮಾಡಿಕೊಳ್ತಾರೆ, ಕಾಂಗ್ರೆಸ್ ಕೂಡ ಈಗ ಮಾಡಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಬಿಜೆಪಿಗೆ ಸೇರಿರತಕ್ಕಂಥ 50% ಜನರು ಕೂಡ ಕಾಂಗ್ರೆಸ್ ಇಂದ ಬಂದವರು. ನಮ್ಮ ಕೃಷ್ಣಪ್ಪ ಪೂಜಾರಿ ಅವರು ಕೂಡ ಜನತಾದಳಕ್ಕೆ ಬಂದು ಮತ್ತೆ ಜಂಪ್ ಮಾಡಿ ನೀವು ನಿಮ್ಮ ಈ ಸಂದರ್ಭದಲ್ಲಿ ನೀವು ಹೇಳ್ಬೋದು, ನಿಮ್ಮ ಹಿನ್ನೆಲೆ ನಮ್ಗೆ ಗೊತ್ತಿದೆ, ಮತ್ತೊಬ್ಬರ ಹಿನ್ನೆಲೆ ಗೊತ್ತಿದೆ. ಅಧಿಕಾರಕ್ಕೆ ಬಂದಂತ ಓಡುವಂತವರು ನೀವು ಸೇರಿ ಜನತಾದಳದ ಅಧ್ಯಕ್ಷ ಬೋರ್ಡ್ ಇಟ್ಕೊಂಡು ಕಾರಲ್ಲಿ ಓಡಾಡ್ತಿದ್ದವರು, ಅಲ್ಲಿ ಆಗುದಿಲ್ಲ ಅಂತ ಹೇಳಿ ಬಂದವರು. ಈಗ ನೀವು ಸಂಘ ಪರಿವಾರ ಜೊತೆಯಲ್ಲಿ ನಾನು ನಮ್ಗೆ ನೈತಿಕತೆ ಉಂಟು. ನೀವು ಬೆರಳು ತೋರಿಸಿ ಮಾತಾಡಿದ್ರೆ ಎದರುವಂತವ್ರು ಯಾರಿಲ್ಲ. ಮಾತಾಡೋ ರೀತಿಯಲ್ಲಿ ಮಾತಾಡಿ, ನಿಮ್ಮ ರಾಜಕೀಯದಲ್ಲಿ ಸಾರ್ವಜನಿಕ ಜೀವನದಲ್ಲಿರುವಾಗ ಯಾರ ಬಗ್ಗೆ ಮಾತಾಡಬಹುದು? ಮಾತಾಡಿ, ಅಂತದಿದ್ರೆ ಮಾತಾಡಿ. ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೇವೆ. ನಿಮ್ಗೆ ಇವರು ವೈಯಕ್ತಿಕವಾಗಿ ಸಾಫ್ಟ್ ಆಗಿರುವಂತವರು ಇದ್ದಾರೆ, ಇವರಿಗೆ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಿಕೊಂಡು ಮುಖ್ಯಮಂತ್ರಿಗಳು ಕೂಡ ಸಾಫ್ಟ್ ಆಗಿದ್ದಾರೆ ಅಂತ ಹೇಳುದು ನೀವು. ನಾವು ಕೇವಲ ಒಂದು ಮುಖ್ಯಮಂತ್ರಿಯಿಂದ ಗೃಹ ಸಚಿವ ಮತ್ತು ಮುಖ್ಯಮಂತ್ರಿ ಸಾಧ್ಯ ಆಗುದಿಲ್ಲ. ನಿಮ್ಮ ಪ್ರಕಾರ ಯಾರು ಸಾಫ್ಟ್ ಆಗಿದ್ದಾರೆ? ನಮ್ಮ ಜಿಲ್ಲಾ ಸಚಿವರುಗಳು ಸಾಫ್ಟ್ ಆಗಿದ್ದಾರೆ? ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಒಳಗಡೆ ಅಂತ ಇದ್ದಾರೆ ಆ ರೀತಿಯ ಒಂದು ಸಾಫ್ಟ್ ಮೃದು ಧೋರಣೆಯ. ನಿಮ್ಮ ಪ್ರಕಾರ ಹಾಗಾದ್ರೆ ಅವರು ಕೂಡ ಇವರ ವಿಶ್ವಾಸ ಇಲ್ಲ ಇವರಿಗೆ. ಸರ್ಕಾರದ ಪರವಾಗಿ ನಿಂತಿಲ್ಲ. ಕಲಬುರ್ಗಿ ಅವರು ಕೊಲೆ ನಡೆದಿದೆ, ಅದು ಸರ್ಕಾರದ ವೈಫಲ್ಯವೇ. ಮತ್ತೊಂದು ಕೊಲೆ ನಡೆದರೆ ಅದು ಸರ್ಕಾರದ ವೈಫಲ್ಯವೇ. ಕಾಂಗ್ರೆಸ್ ವೈಫಲ್ಯ ಕಂಡಿದೆ ಅಂತ ನೀವು ಹೇಳಿ. ಸರ್ಕಾರದ ವೈಫಲ್ಯ, ಸರ್ಕಾರದ ಗುಪ್ತಚರ ಇಲಾಖೆ ವೈಫಲ್ಯ ಇರಬಹುದು, ಸರ್ಕಾರದ ಪೊಲೀಸ್ ಇಲಾಖೆ ವೈಫಲ್ಯ ಇರಬಹುದು, ಟೋಟಲಿ ಆಗಿ ಸರ್ಕಾರದ ವೈಫಲ್ಯ ಇದೆ. ರಾಜ್ಯ ಸರ್ಕಾರ ವೈಫಲ್ಯ ಕಂಡಿದೆ. ನಾವು ಈ ಸಂದರ್ಭದಲ್ಲಿ ಸರ್ಕಾರ ಏನು ತನಿಖೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ. ನಮ್ಮದಿರುವಂತದ್ದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ. ತನಿಖೆ ಆಗುದಿಲ್ಲ ಇವರ ಕೈಯಲ್ಲಿ. ಕಲಬುರಗಿ ಪ್ರಕರಣ ನಾವು ಕಲ್ತಿದ್ದೇವೆ ಅಂತ ನೀವು ಹೇಳಿ, ನಿಮ್ಮದೇ ಕಲಬುರಗಿ ಪ್ರಕರಣ ಹೇಳುವಾಗ ಕೂಡ ನಿಮ್ಗೆ ಕಂಪೇರ್ ಮಾಡ್ಬೇಕಂತ ಅನಿಸ್ತಾ ಇಲ್ವಾ? ಗೌರಿ ಲಂಕೇಶ್ ಅವರು ಕೂಡ ಅದೇ ಪ್ರಕರಣ ಏನು ಕೊಲೆ ಆಗಿದೆ. ಹಾಗಿರುವಾಗ ನಮ್ಮ ರಾಜ್ಯ ಸರ್ಕಾರ ನಮಗೆ ವಿಶ್ವಾಸ ಇಲ್ಲ. ಸಿಬಿಐ ಅಲ್ಲ, ಕಾಂಗ್ರೆಸ್ ಗವರ್ಮೆಂಟ್ ಬಂದ ಮೇಲೆ ಕಲಬುರಗಿ ಪ್ರಕರಣದ ಬಗ್ಗೆ ಇವರು ಎಷ್ಟು ಪ್ರತಿಭಟನೆ ಮಾಡಿದ್ರು? ಇಲ್ಲ, ಒಮ್ಮೆ ಮಾಡಿದ್ರು, ಫಸ್ಟ್ ಮಾಡಿದ್ದಾರೆ, ಶುರು ಮಾಡಿದ್ದಾರೆ. ಅದರ ನಂತರ ಕಾಂಗ್ರೆಸ್ ಸರ್ಕಾರ ಇವರು ಆಗ್ರಹ ಮಾಡಿದ್ರು. ಇವರಿಗೆ ಗೌರಿ ಲಂಕೇಶ್ ಈಗ ಸಂಘ ಪರಿವಾರದ ಮೇಲೆ ಹಾಕಿ ಇನ್ನು ಸುಮ್ಮನೆ ಕೊಡ್ತಾರೆ. ಇನ್ನು ಮಾಡುದಿಲ್ಲ, ಆಯ್ತು. ಯಾಕೆ? ಅಲ್ಲಿ ಕಾಂಗ್ರೆಸ್ ಇದೆ, ಗವರ್ಮೆಂಟ್ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಡಿವೈಎಫ್ ಒಂದೇ, ಅದು ಹೆಸರು ಮಾತ್ರ ಬೇರೆ ಬೇರೆ. ಓಕೆ, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ.
ಮತ್ತೊಂದು ಕಡೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾಳೆ ಬಹುಶಃ ಅಭೂತಪೂರ್ವವಾಗಿರುವಂಥ ಒಂದು ಪ್ರತಿಭಟನೆ ಆಗಬಹುದೇನೋ ಅಂತ ಅನಿಸ್ತಾ ಉಂಟು. ಸಾವಿರಾರು ಕಾರ್ಯಕರ್ತರು, BJPಯ ಹಿರಿಯ ರಾಜ್ಯ ನಾಯಕರು ಈಗಾಗಲೇ ಜಿಲ್ಲೆಯನ್ನು ಅಂದರೆ ಮಂಗಳೂರನ್ನು ಸೇರಿದ್ದಾರೆ. ಸೊ ನಾಳೆ ಪ್ರತಿಭಟನೆ ಆಗ್ಬೋದು. ಈ ಮೂಲಕ ಅವರ ಏನು ಬೇಡಿಕೆ ಇದೆ, PF ಇರ್ಬೋದು ಅಥವಾ STP ಇರ್ಬೋದು ಅಥವಾ KFT ಇರ್ಬೋದು, ಅದನ್ನು ನಿಷೇಧ ಮಾಡುವಂಥ ಒಂದು ಪ್ರಕ್ರಿಯೆ ಆಗಬೇಕು ಅಂತೇಳಿ. ಹಾಗಾದರೆ ಕೃಷ್ಣ ಪೂಜಾರಿ ಅವರು ಯಶಸ್ವಿ ಆಗ್ಬೋದು ಅಂತ ಅನಿಸ್ತಾ ಉಂಟು? ನೋಡಿ, ನ್ಯಾಯಯುತವಾಗಿದೆ ಅಂತ ಅನಿಸ್ತಾ ಉಂಟು? ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಇವರು DYFI ಪ್ರತಿಭಟನೆ ಮಾಡಿದರು. ಅದನ್ನು ತಡೆಯುವುದು ಸರಿಯಾ? ಇಲ್ಲ, ಅವರ ಹಕ್ಕು ಅದು. ಅವರ ಪಾರ್ಟಿಯ ಹಕ್ಕು, ಅವರ ಸಂಘಟನೆ ಹಕ್ಕು, ರಾಷ್ಟ್ರೀಯ ಪಕ್ಷದ ನಮ್ಮ ಹಕ್ಕು. ಸಮಸ್ಯೆಗಳ ವಿರುದ್ಧ ಪ್ರತಿಭಟನೆ ಮಾಡೋದು, ರ್ಯಾಲಿ ಮಾಡೋದು, ಇಂಥದ್ದು ನಾವು ನಿರಂತರ ಎಷ್ಟೋ 10 ವರ್ಷಗಳಲ್ಲಿ ನಡ್ಕೊಂಡು ಬಂದಿದೆ. ಆದರೆ ಇಂಥ ಒಂದು ಮುಖ್ಯಮಂತ್ರಿ ಅಥವಾ ಇಂಥ ಒಂದು ಸರ್ಕಾರ ನನ್ನ ಈ ಇದರಲ್ಲಿ ಜೀವಮಾನದಲ್ಲಿ ಇದು ಫಸ್ಟ್ ನೋಡೋದು. ಒಂದು ರಾಷ್ಟ್ರೀಯ ಪಕ್ಷದ ಪ್ರತಿಭಟನೆಯನ್ನೇ ನಿಲ್ಲಿಸೋದು, ಅದಕ್ಕೆ ನಿಷೇಧ ಮಾಡೋದು, ಅದನ್ನು ಬಂದ್ ಮಾಡೋದು, ಬ್ಯಾನ್ ಮಾಡೋದು, ಹೊಡೆಯೋದು, ಬಡಿಯೋದು, ಅರೆಸ್ಟ್ ಮಾಡೋದು, ಇದೇನು ಹಿಟ್ಲರ ಇವನು? ಕಾಂಗ್ರೆಸ್ ಸರ್ಕಾರವೋ ಅಥವಾ ರಾವಣ ಸರ್ಕಾರವೋ, ಸಿದ್ದರಾಮ ಸರ್ಕಾರವೋ ಅಥವಾ ರಾವಣ ಸರ್ಕಾರವೋ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಒಂದು ಹೋರಾಟ ಮಾಡಬಾರ್ದು ಅಂತ ಹೇಳಿದರೆ ನಮ್ಮ ಹಕ್ಕು ಅಂತ ಹೇಳಿದರು. ನಮ್ಮ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು, ನಮ್ಮ ಪಕ್ಷದ ಹಕ್ಕು, ನಮ್ಮ ಹಕ್ಕು ಅದು. ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಅದು, ಪ್ರಜೆಯ ಹಕ್ಕು ಅದು. ಅದನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದರ ಅರ್ಥ ಏನಂತ ಹೇಳಿದರೆ, ದೌಲತ್ತಿನಿಂದ ದರ್ಬಾರನಿಂದ ಎಲ್ಲರನ್ನ ಬಗ್ಗಿಸಿ ಕುಗ್ಗಿಸಿ BJPಯನ್ನು ಇವತ್ತು ಸರ್ವನಾಶ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದರೆ ಅಯೋಧ್ಯೆಯ ನೆನಪು ಮಾಡ್ತೇವೆ ನಾವು. ಇವರಿಗೆ ನಾಳೆಯ ದಿನ ಅಯೋಧ್ಯೆಯ ನೆನಪು ಮಾಡ್ತೇವೆ. ಸರ್ಕಾರಕ್ಕೆ ಎಚ್ಚರಿಕೆ ಇದು. ನೀವೆಲ್ಲವನ್ನು ಮುರಿದುಕೊಂಡು ಏನಾದರೂ ಮಾಡ್ತೀರಿ? ಮಾಡಿಯೇ ಮಾಡ್ತೇವೆ ನಾವು. ಸ್ವಾಭಿಮಾನಕ್ಕೆ ತೊಂದರೆ ಬಂದರೆ, ನಮ್ಮ ಹಕ್ಕಿಗೆ ಅಡ್ಡ ಬಂದರೆ ಅದನ್ನು ಮಾಡಿಯೇ ಮಾಡ್ತೇವೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸರ್ಕಾರ ಇದೆ, ನಮ್ಮ ಪಕ್ಷಗಳ ಅಧಿಕಾರದಲ್ಲಿದೆ, ಪಕ್ಷ ಜವಾಬ್ದಾರಿ ಸ್ಥಾನದಲ್ಲಿದೆ, ಸಂಘಟನೆಯಲ್ಲಿದ್ದೇವೆ ನಾವು. 20 ಕೋಟಿ ಸದಸ್ಯರನ್ನು ಹೊಂದಿಕೊಂಡಂಥ ಒಂದು ಪಕ್ಷ ಇದು. ಇವತ್ತು 20 ಕೋಟಿ ಸದಸ್ಯರನ್ನು ಒಳಗೊಂಡ ಬಂದರೆ ವಿಶ್ವದಲ್ಲೇ ಪ್ರಥಮ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅದನ್ನು ಎದುರು ಹಾಕ್ಕೊಂಡ ಸಿದ್ದರಾಮಯ್ಯ ಒಬ್ಬನೇ, ಯಾವನೇ ಒಬ್ಬ ರಾಷ್ಟ್ರದಲ್ಲಿ ಎದುರು ಹಾಕ್ಕೊಳ್ತಾ ಇಲ್ಲ. ಸೋನಿಯಾ ಗಾಂಧಿ ಕೂಡ ಎದುರು ಹಾಕ್ಕೊಳ್ತಾ ಇಲ್ಲ, ರಾಹುಲ್ ಗಾಂಧಿ ಕೂಡ ಎದುರು ಹಾಕ್ಕೊಳ್ತಾ ಇಲ್ಲ. ಕೇವಲ ಸಿದ್ದರಾಮಯ್ಯ ಒಬ್ಬ ಉಳಿದದ್ದು. ಕರ್ನಾಟಕದಲ್ಲಿ ಒಂದು ಸರ್ಕಾರ ಇದೆ, ಕಾಂಗ್ರೆಸ್ ಇದ್ದು, ಅದು ಮುಗಿಯಿತು. ಅದಕ್ಕೆ ಕೊನೆಯ ಮೊಳೆಯನ್ನು ಹೊಡಿತಾ ಇದ್ದಾನೆ ಸಿದ್ದರಾಮಯ್ಯ. ಪ್ರತಿಭಟನೆ ಮಾಡುವುದನ್ನು ತಡೆಯುವುದು ಕೂಡ ಒಂದು ತಪ್ಪು ಅಂತ ಅನಿಸ್ತಾ ಇಲ್ವಾ? ಪ್ರತಿಭಟನೆ ಮಾಡಲಿಕ್ಕೆ ಇವರು ಹೇಳಿದಾಗೆ ಸಂವಿಧಾನ ಕೊಟ್ಟಿರತಕ್ಕಂಥ ಒಂದು ಹಕ್ಕಿದೆ, ಅದನ್ನು ಮಾಡ್ಬೋದು. ಅನುಮತಿಯನ್ನು ಸರ್ಕಾರದಿಂದ ಪಡ್ಕೊಂಡು ಮಾಡ್ಬೋದು. ಆದರೆ ಅದನ್ನು ಮಾಡಬಾರ್ದು ಅನ್ನುವಂಥದ್ದು, ಮಾಡಲಿಕ್ಕೆ ಅವಕಾಶ ಬಿಡದಿದ್ದರೆ ಅಯೋಧ್ಯೆ ಆಗ್ತಾ ಇದೆ ಅನ್ನುವಂಥದ್ದು, ಇದು ಆತಂಕ ಇರುವಂಥದ್ದು. ಇದು ಇವರಿಗೆ ಪರ್ಮಿಷನ್ ನಮ್ಮ ಶಕ್ತಿಯನ್ನು ನೀವು ನಿಮ್ಮ ಮಾತಾಡುವಂಥ ಸಂದರ್ಭದಲ್ಲಿ ನಾನು ನಿಮಗೆ ಅಡ್ಡಿಪಡಿಸಲಿಲ್ಲ. ಈಗ ಇರುವಂಥ ಪ್ರಶ್ನೆ, ಇವರು ಅಲ್ಲಿ ಅವಕಾಶ ಸಿಗದಿದ್ದರೆ ಅಯೋಧ್ಯೆಯ ನೆನಪನ್ನು ಮಾಡ್ತೇವೆ ಅಂತ ಮಾತನ್ನು ಹೇಳಿದರು. ಇದು ಇಲ್ಲಿರ್ತಕ್ಕಂಥ ಆತಂಕ. ಇವರಿಗೆ ಸರ್ಕಾರ ಅನುಮತಿ ಕೊಡದೇ ಇದ್ದರೆ ಅಯೋಧ್ಯೆಯಲ್ಲಿ ಯಾರ ಮಾರಣೋಮ ಆಗಿರುವಂಥದ್ದು, ಯಾರನ್ನ ಕೊಲೆ ಮಾಡಿರ್ತಕ್ಕಂಥದ್ದು, ಯಾರು ಸಾವನ್ನಪ್ಪಿರ್ತಕ್ಕಂಥದ್ದು, ಸರ್ಕಾರ ಅಲ್ಲಿ ಅವಕಾಶ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಮುಸ್ಲಿಮರನ್ನು ಹೊಡಿತೀವಿ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಅವರು. ಅದೇ ನೀವು ತಪ್ಪು ಇದೇ ತಪ್ಪು ಮಾಡೋದು. ಅಲ್ಲಿ ನಾಳೆ ಮುಸಲ್ಮಾನರು ಬರ್ತಾರೆ ಪ್ರತಿಭಟನೆಗೆ, ಎದುರು ಬರೋದು ಅವರ ಕಾಂಗ್ರೆಸ್ ಸರ್ಕಾರ ಬರೋದು. ಇಲ್ಲಿ ನೀವು ಮುಸಲ್ಮಾನರು ಇದು ಮಾಡಿ ಪ್ರತಿಭಟನೆ ನೋಡಿ, ಮುಸಲ್ಮಾನರೇ ನೀವು ಇಡೀ ಮುಸಲ್ಮಾನರ ನೀವು ಇದಲ್ಲ ನೀವು ಹೇಳಿಕೆ. ನಾಳೆ ಮುಸಲ್ಮಾನರು ಅದನ್ನು ವಿರೋಧಿಸಿಲ್ಲ. ಮುಸಲ್ಮಾನರು, ಮಂಗಳೂರಿನ ಮುಸಲ್ಮಾನರು ಈಗ ಶಾಂತಿಯನ್ನು ಬಯಸುವವರು, ಅವರು ಇದನ್ನು ವಿರೋಧಿಸಿಲ್ಲ. ಪ್ರತಿಭಟನೆಯನ್ನು ವಿರೋಧಿಸಿ ಯಾರು? ಕಾಂಗ್ರೆಸ್ ಸರ್ಕಾರ. ಸ್ವಾಮಿ, ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೇವೆ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದೇವೆ, ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಮಾತಾಡ್ತಾ ಇದ್ದೇವೆ. ನಾಳೆ ನಮಗೆ ತೊಂದರೆ ಕೊಟ್ರೆ ಬರುವ ಚುನಾವಣೆಯಲ್ಲಿ ಮುಗಿಸ್ತೇವೆ. ನಾವು ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಮುಗಿಸ್ತೇವೆ. ಕಾಂಗ್ರೆಸ್ನ ಅಂತಿಮ, ಕಾಂಗ್ರೆಸ್ನ ಕೆಟ್ಟ ತೋಡಿಕೊಂಡವರು ಸಿದ್ದರಾಮಯ್ಯ. ನಾಳೆ ಕಾಂಗ್ರೆಸ್ನ ಅಂತಿಮ ಯಾತ್ರೆ ನೆನಪಿಟ್ಕೊಳ್ಳಿ. ಬಿಜೆಪಿಗೆ ಮಾಡಿದ ಅನ್ಯಾಯ ಕಾಂಗ್ರೆಸ್ ಮುಗಿಯಿತು. ಒಂದೇ ಒಂದು ರಾಜ್ಯದಲ್ಲಿ ಪ್ರಬಲದಲ್ಲಿ ಇಟ್ಕೊಳ್ಳಿ, ಇಡೀ ದೇಶದಲ್ಲಿ ಹೋಯಿತು. ಅವರು ಮಾಡಿದ ಪಾಪ ಕರ್ಮಕ್ಕೆ, ಸಮಾಜಕ್ಕೆ ಮಾಡಿದ ಮೋಸಕ್ಕೆ, ಸಮಾಜಕ್ಕೆ ಮಾಡಿದ ಅನ್ಯಾಯಕ್ಕೆ, ಸುಳ್ಳು ದರೋಡೆಗೆ, ಇಂಥ ಎಲ್ಲ ವಿಚಾರದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗ್ತಾ ಇದೆ. ನೀವು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದಾರೆ DYFI ಹತ್ರ, ನಿಜವಾಗಿ ನಿಮ್ಮ ಹತ್ರ ಮಾನವತವಾದ, ನೀವು ಹೇಳುವ ಪ್ರಕಾರ ಪ್ರಜಾಪ್ರಭುತ್ವ ಅದು ಇದೆಲ್ಲ ಹೇಳ್ತೀರಿ, ಅದು ಉಂಟು ಅಂತಾದರೆ ನೀವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಿಲ್ಲ. ನೀವು ಮಾಡ್ತೀರಿ ಅಂತ ಆದರೆ ನೀವು ಕೂಡ ಕಾಂಗ್ರೆಸ್ನಾಗೆ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದೀರಿ ಅಂತ ಅರ್ಥ. ಓಕೆ, ನಿಮಗೆ ಪ್ರತಿಭಟನೆ ಅವಕಾಶ ಕೊಡಬೇಕಿತ್ತು ಅಂತ ಅನಿಸ್ತಾ ಉಂಟಾ? ಪ್ರತಿಭಟನೆ ಕೂಡ ನೀವು ಕೂಡ ಮಾಡ್ತೀರಿ, ಎಲ್ಲರೂ ಮಾಡ್ತಾರೆ. ಹಾಗಿರುವಾಗ ಒಂದು ಸರ್ಕಾರ ನಿಲ್ಲಿಸ್ತಾ ಉಂಟು ಅಂತ ಹೇಳಿದ್ರೆ ನಿಮ್ಗೆ ಆ ಬಗ್ಗೆ ಕೋಪ ಅಥವಾ ಅವರು ತಪ್ಪು ಮಾಡ್ತದೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ನೋಡಿ, ಅವರು ಅನುಮತಿಯನ್ನು ಕೇಳಿರ್ತಕ್ಕಂಥದ್ದು ಸರ್ಕಾರದ ಮಟ್ಟದಲ್ಲಿ ಯಾವ ಪ್ರಕ್ರಿಯೆ ನಡೆದಿದೆ ಅನ್ನುವಂಥದ್ದು ನಂಗೆ ಗೊತ್ತಿಲ್ಲ.
ಆದರೆ ಒಂದು ಆತಂಕವನ್ನು ಸೃಷ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲ ಒಂದು ವಿಚಾರ ಹೇಳ್ತೀನಿ ನೋಡಿ. ಇಲ್ಲಿ ಒಂದು 7 ತಿಂಗಳ ಹಿಂದೆ ಮಧ್ಯಪ್ರದೇಶಕ್ಕೆ ಪಿಣರಾಯಿ ವಿಜಯನ್ ಅವರು ಹೋದ್ರು. ಅಲ್ಲಿ ಅವರ ಕೇರಳದ ಮಲಯಾಳಿಗಳು ಅವರನ್ನ ಕರೆದು ಅಲ್ಲಿ ಕಾರ್ಯಕ್ರಮ, ಅಲ್ಲಿ ಅವರನ್ನ ಕಾಲಿಡ್ಲಿಕ್ಕೆ ಬಿಡ್ಲಿಲ್ಲ. ಮಧ್ಯಪ್ರದೇಶ ಯಾರು ಬಿಡ್ಲಿಲ್ಲ? ಬಿಜೆಪಿಯವರು ಬಿಡ್ಲಿಲ್ಲ. ಕರ್ನಾಟಕಕ್ಕೆ ಮಂಗಳೂರಿಗೆ ಬರ್ತಾ ಇರೋ ತಡಿಲಿಕ್ಕೆ ನೋಡಿದ್ರು. ಅವರು ಬರುವಂತ ಸಂದರ್ಭದಲ್ಲಿ ಅವ್ರಿಗೆ ಹಾಕಿರ್ತಕ್ಕಂಥ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಮಿತ್ ಶಾ ಕೊಲೆ ಕರ್ನಾಟಕದಲ್ಲಿ ಒಂದು ಗತಿಗತ ಪಾರ್ಟಿ ಅದು. ನೀವು ಕೇರಳದಲ್ಲಿ ಪ್ರತಿಭಟನೆ ಮಾಡಿ, ಇಲ್ಲಿ ಪ್ರತಿಭಟನೆ ಮಾಡುವುದಲ್ಲ. ನಿಮಗೆ ಕೆಪಾಸಿಟಿ ಇದ್ರೆ ಎಷ್ಟೋ ಜನ ನಿರಂತರ ಕೊಲ್ತಾ ಇದ್ದಾರೆ. ಪಿಣರಾಯಿ ನಿತ್ಯ ಕೊಲ್ತಾ ಇದ್ದಾರೆ. ಅದಕ್ಕೆ ನೀವು ಪ್ರತಿಭಟನೆ ಮಾಡಿ. ಎಷ್ಟು ಜನರನ್ನು ಕೊಂದು ಬಿಟ್ರವ, ತುಂಬಾ ಸಾಕ್ಷಿ ಇದೆ ರೀ. ಮತ್ತೆ ಮಾಡುದು ನೋಡಿ, ನೀವು ಪ್ರಧಾನಿ ಬಗ್ಗೆ ಮಾತಾಡಬೇಡಿ. ಪ್ರಧಾನಿ ಬಗ್ಗೆ ಮಾತಾಡಿದ್ರೆ ಬಿಡುವುದಿಲ್ಲ. ಪ್ರಧಾನಿ ಬಗ್ಗೆ ಮಾತಾಡೋದು ಬಿಡುವುದಿಲ್ಲ. ಪ್ರಧಾನಿ ಬಗ್ಗೆ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಪ್ರಧಾನಿ ಬಗ್ಗೆ ನೀವು ಮಾತಾಡ್ಲಿಕ್ಕಿಲ್ಲ. ಪ್ರಧಾನಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ನೀವು ಮಾತಾಡ್ಲಿಕ್ಕಿಲ್ಲ. ಪ್ರಧಾನಿ ಬಗ್ಗೆ ನೀವು ಮಾತಾಡ್ಲಿಕ್ಕಿಲ್ಲ. ಪ್ರಧಾನಿ ಬಗ್ಗೆ ನೀವು ಮಾತಾಡ್ಲಿಕ್ಕಿಲ್ಲ. ಪ್ರಧಾನಿ ಬಗ್ಗೆ ಸುಮ್ಮನೆ ಆರೋಪ ಮಾಡಿದ್ರೆ ಪ್ರಧಾನಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ನೀವು ಇವತ್ತು ಕಾಂಗ್ರೆಸ್ ಮತ್ತು ಗೌರ್ ಲಂಕೇಶ್ ಬಗ್ಗೆ ಮಾತಾಡಿದ್ದು ಅದು ಮಾತಾಡಿ. ರ್ಯಾಲಿ ಬಗ್ಗೆ ಮಾತಾಡಿ. ನೀವು ಎಲ್ಲ ಹೋಗಬೇಡಿ. ದಾರಿ ತಪ್ಪಿಸುವಾಗ ಮಧ್ಯಪ್ರದೇಶ, ಮಹಾರಾಷ್ಟ್ರ ನಿಮಗೆ ಅಗತ್ಯ ಇಲ್ಲ. ಕರ್ನಾಟಕ ಮಾತಾಡಿ. ಕರ್ನಾಟಕ ಮಾತಾಡಿ. ಕರ್ನಾಟಕ ಮಾತಾಡಿ. ಯಾವ ಮುಖ್ಯಮಂತ್ರಿ? ಕೊಲೆಗಡುಕ ಮುಖ್ಯಮಂತ್ರಿ. ಎಲ್ಲಿ ಕೊಲೆಗಡುಕ ಕೇಸ್ ಆಗಿದೆ ಅವರ ಮೇಲೆ? ನಾನು ಕೊಡ್ತೇನೆ. ಪಿಣರಾಯಿ ವಿಜಯನ್ ಒಬ್ಬ ಕೊಲೆಗಡುಕ. ಇವತ್ತು ನಿರಂತರ ನರೇಂದ್ರ ಮೋದಿ ಕೂಡ ಕೊಲೆಗಡುಕರೆ. ನೀವು ಕೂಡ ಮಾಡಬಾರ್ದು. ನಮಗೆ ನಿಮಗೆಷ್ಟು ನಿಮಗೆಷ್ಟು ಮಾತಾಡ್ತೀರಾ? ನಾವು ಮಾತಾಡ್ತೇವೆ. ನೀವು ಗಲಭೆ ಎಬ್ಬಿಸೋರು. ನೀವು ಮಂಗಳೂರನ್ನು ಹಾಳು ಮಾಡೋದು. ನೀವು ನಮ್ಮ ವಿಷಯ ಇರೋದು ಪ್ರತಿಭಟನೆ ಮಾಡಿತ್ತು. ಪ್ರತಿಭಟನೆ ಇವರು ಮಾಡಬಹುದು. ಇವರಿಗೆ ಹಾಕುಂಟಾಗಾದ್ರೆ ಇವರು ಪ್ರತಿಭಟನೆ ಮಾಡಬಹುದು, ಇವರು ರ್ಯಾಲಿ ಮಾಡಬಹುದು. ಅವಕಾಶ ಕೊಡಬೇಕಿತ್ತು. ನಾವು ಕೊಡಬಾರ್ದು ಅಂತ ಎಲ್ಲಿಲ್ಲ. ಅದಕ್ಕೆ ರಕ್ಷಣೆ ಕೊಡುವಂತದ್ದು, ಬಂದೋಬಸ್ತ್ ಕೊಡುವಂತದ್ದು ಕೊಡಬೇಕಿತ್ತು. ಅವರು ರಕ್ಷಣೆ ಮಾಡಿ ಸರ್ಕಾರದ್ದು ನಾವು ಕೊಡ್ಲಿಲ್ಲ. ನಾವು ಎಲ್ಲಾದ್ರೂ ಹೇಳಿದೆವು ಕೊಡಬಾರ್ದು ಅಂತ ನಾವು ಹೇಳಿದೆವು? ನೀವು ನೇರವಾಗಿ ಕಾಂಗ್ರೆಸ್ ಸರ್ಕಾರ ಕೊಡಬೇಕಿತ್ತು ಪ್ರತಿಭಟನೆ ಅವಕಾಶ ಹೇಳಬಹುದಾ? ಚಾನ್ಸ್ ಉಂಟಾ? ನಾವು ಅದನ್ನು ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮಗೆ ಸಿಗದಿದ್ದಾಗ ನಾವು ಅದರ ಪ್ರಕಾರವಾಗಿ ಹೋರಾಟ ಮಾಡಿ ಪರ್ಮಿಷನ್ ತಗೊಳ್ಳುವಂಥದ್ದು, ತಗೊಂಡು ಕಾರ್ಯಕ್ರಮ ಮಾಡುವಂಥದ್ದು. ಇದು ಅದನ್ನು ಮಾಡದೆ ಇದು ಅವರೇ ಅದು ಮಾಡದಿದ್ರೆ ಇದು ಮಾಡ್ತೇವೆ. ಅವಕಾಶ ಕೊಡಬೇಕಿತ್ತು ಅಂತ ನಿಮ್ಗೆ ಒಮ್ಮೆ ಕೂಡ ಅನಿಸ್ತಾ ಇಲ್ಲ? ಈಗ ಕೊಡಬಾರದು ಇಂಥದ್ದು ಯಾವಾಗ ಅನಿಸಿದೆ ನಮಗೆ? ಕೊಡಬಾರ್ದು ಅನಿಸಲೇ ಇಲ್ಲಲ್ಲ ನಮಗೆ. ಕೊಟ್ರೆ ತೊಂದರೆ ಇರ್ಲಿಲ್ಲ ಅಂತ ನೀವು ಕೊಟ್ರೆ ತೊಂದರೆ ಇಲ್ಲ, ಅದು ನಮಗೆ ಬಿಟ್ಟದಲ್ಲ, ಸರ್ಕಾರಕ್ಕೆ ಬಿಟ್ಟದ್ದು. ಕೊಡಬಾರ್ದು ನಮ್ಗೆ ಅನಿಸಲೇ ಇಲ್ಲಲ್ಲ. ಹಾಗಿದ್ರೆ ಕಾಂಗ್ರೆಸ್ಗೆ ನೀವು ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಅದರಲ್ಲಿ ನಾವು ಕೊಡಿ ಅಂತ ಹೇಳಿದ ತಕ್ಷಣ ಅವ್ರು ಕೊಡಬೇಕು, ಕೊಡದೇ ಇರಬಾರ್ದು. ನಿಮ್ಗೆ ಗಲಾಟೆ ಆಗತ್ತೆ ಅಂತ ಅನಿಸ್ತಾ ಉಂಟು? ಒಂದು ವೇಳೆ ಕೊಟ್ಟಿದ್ರೆ ಎಲ್ಲಿ ಇವತ್ತು ಇವರು ಪ್ರತಿಭಟನೆ ಮಾಡಿದ್ರು, ಸಂಘ ಪರಿವಾರದ ಮೇಲೆ ಗೂಬೆ ಕೂರಿಸಿದ್ರು. ಗಲಾಟೆ ಆಯ್ತಾ? ಇಲ್ಲ. ಎಷ್ಟೋ ರಥಯಾತ್ರೆಗಳಾಗಿದೆ. ಎಲ್ಲಿಂದಲೂ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಆಗಿದೆ ಭಾರತೀಯ ಜನತಾ ಪಾರ್ಟಿ ರಥಯಾತ್ರೆ. ಅಯೋಧ್ಯೆ ಯಾತ್ರೆ ಆಗಿದೆ, ರಾಮರಥ ಯಾತ್ರೆ ಆಗಿದೆ. ಎಲ್ಲಿ ಗಲಾಟೆ ಆಗಿದೆ? ಎಲ್ಲಿ ದೊಂಬಿ ಆಗಿದೆ? ಆಗ್ಲೇ ಇಲ್ಲ. ಇದು ಕೂಡ ಆಗ್ತಿರ್ಲಿಲ್ಲ ಅಂತ ಆಗುದೇ ಇಲ್ಲ. ನಾವು ಗಲಾಟೆ ಮಾಡ್ಲಿಕ್ಕೆ ಮಾಡಿದಲ್ಲ, ನಾವು ಸರ್ಕಾರಕ್ಕೆ ಆಗ್ರಹ ಮಾಡಲಿಕ್ಕೆ ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು ಯುವಕರನ್ನ ಮಂಗಳೂರಿಗೆ ಸೇರಿಸಿಕೊಂಡು ಸರ್ಕಾರಕ್ಕೆ ಆಗ್ರಹ ಮಾಡ್ಲಿಕ್ಕೆ ಮಾಡಿದ್ರು. ಜನಜಾಗೃತಿ ಬೈಕ್ ರ್ಯಾಲಿ, ಅದು ಜನಜಾಗೃತಿ ಬೈಕ್ ರ್ಯಾಲಿ. ಅವಕಾಶ ಕೊಟ್ಟಿದ್ರೆ ನಿಮ್ಮ ಯಶಸ್ವಿಯಾದ ಹೆದರಿಕೆಯಿಂದ ಯಾರಾದ್ರೂ ಮಾಡುವಂತ ಚಾನ್ಸಸ್ ಇತ್ತ ನಿಮ್ಗೆ ಅನಿಸ್ತಾ ಇತ್ತೆ? ನಿಮ್ಮ ದಾರಿಯಲ್ಲಿ ಏನಾದ್ರು ತೊಂದರೆ ಕೊಡುವಂತ ಚಾನ್ಸಸ್ ಅದಕ್ಕೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಯಾರು ತೊಂದರೆ ಮಾಡದಾಗೆ ನಾವು ಕೂಡ ವಿನಂತಿಸಿದ್ದೇವೆ. ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇತ್ತು. ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿಯ ಮುಸಲ್ಮಾನರು ಅಥವಾ ಯಾರೇ ವಿರೋಧಿಗಳಲ್ಲ. ಕಾಂಗ್ರೆಸ್ ಪಕ್ಷ ಅವರಿಗೆ ಹೆದರಿಕೆ ಶುರುವಾಗಿದೆ. ಮುಗಿಯಿತು ನಮ್ಮ ಕತೆ. ಇಡೀ ರಾಜ್ಯದ ಜನತೆ ಎದ್ದಿದ್ದಾರೆ. ರಾಜ್ಯದ ಜನತೆ ಇವತ್ತು ಬಿಜೆಪಿ ಕಡೆ ಇದ್ದಾರೆ. ಆ ಬಿಜೆಪಿ ಕಡೆ ಇದ್ದ ಕಾರಣ ಇವತ್ತು ನೋಡಿ, ಇಡೀ ರಾಜ್ಯದಲ್ಲಿ ನೋಡಿ ಸಾವಿರಾರು ಜನರು ಅರೆಸ್ಟ್ ಮಾಡಿದ್ರು. ಇವರು ಯಾರನ್ನು ಮಾಡಿದ್ದು? ಭಾರತೀಯ ಜನತಾ ಪಾರ್ಟಿಯ ಯುವ ಕಾರ್ಯಕರ್ತರನ್ನ. ಸಾವಿರಾರು ಜನ ಯುವಕರು ಇವತ್ತು ಭಾಜಪ ಕಡೆ ಇದ್ದಾರೆ.
ಓಕೆ, ನಾವು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ನಾವು ನಿನ್ನೆಯಿಂದ ಕಾಂಗ್ರೆಸ್, BJP ಎಲ್ಲ ನಾಯಕರಿಗೆ ನಿಮ್ಮ ಮೊಬೈಲ್ ಮೂಲಕ ಅಭಿಪ್ರಾಯಗಳನ್ನು ಕಳಿಸಿ ಅಂತ ಹೇಳಿದ್ವಿ. ತುಂಬ ಜನ ನಾಯಕರು ಕಳಿಸಿದ್ರು. ನಿನ್ನೆಯಿಂದ ಪ್ಲೇ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಮಂಗಳೂರಿನ ದಕ್ಷಿಣ BJP ಅಧ್ಯಕ್ಷ ವೇದಸ್ ಕಾಮತ್ ಅವರು ಕೂಡ ನಾಳೆಯ ಪ್ರತಿಭಟನೆಯ ಬಗ್ಗೆ ಮಾತನಾಡಿದರು. ಅದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕರೆ ಮಾಡಿದಂಥ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂಥ ಕೃಷ್ಣ ಪೂಜಾರಿ ಕಲ್ಲಡ್ಕ ಅವರಿಗೆ ಮತ್ತು BK ಇಮ್ತಿಯಾಜ್ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಬಯಸಿನೊಂದಿಗೆ ನಮಸ್ಕಾರ, ಶುಭರಾತ್ರಿ. ಬಂಧುಗಳೇ, ಇದು ಇವತ್ತು ಕರ್ನಾಟಕದಲ್ಲಿ ನಡೆದ ವಿದ್ಯಮಾನ ನೋಡಿದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತುರ್ತು ಪರಿಸ್ಥಿತಿಯನ್ನು ಹೇರಿದಂತೆ ಕಾಣ್ತಾ ಇದೆ. ಬಂಧುಗಳೇ, ಇವತ್ತು ನಮ್ಮ ರಾಜ್ಯದ ನೇತಾರರಿಗೆ, ಅದು ಮಾಜಿ ಗೃಹ ಸಚಿವರಾದ ಆರ್ ಅಶೋಕ್ ಅವರಿಗೆ, ಸಂಸದರಾದ ಶೋಭಾ ಕರಂದ್ಲಾಜೆ ಅವರಿಗೆ, CT ರವಿ ಅವರಿಗೆ, ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷರಾದ ಪ್ರತಾಪ್ ಸಿಂಹ ಅವರಿಗೆ, ಅವರು ಪೊಲೀಸರು ನಡೆದುಕೊಂಡದ್ದು ನೋಡಿದ್ದಲ್ಲಿ ಬಹಳ ಮನಸ್ಸಿಗೆ ದುಃಖಕರವಾಗ್ತದೆ. ಬಹಳ ಅಮಾನುಷವಾಗಿ ನಡೆದುಕೊಂಡಿದ್ದಾರೆ ಬಂಧುಗಳೇ. ಅದನ್ನು ನೋಡಿದಾಗ ಕರ್ನಾಟಕದ ರಾಜ್ಯದ ಪ್ರತಿಯೊಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅದನ್ನು ನೋಡಿ ಅವರು ಆ ಮಂಗಳೂರು ಚಲೋ ಬೈಕ್ ರ್ಯಾಲಿಯನ್ನು ಯಶಸ್ವಿ ಮಾಡುವ ದೃಷ್ಟಿಯಲ್ಲಿ ಮಂಗಳೂರಿಗೆ ಬರಲೇಬೇಕಾಗಿದೆ. ಅವರು ಮಂಗಳೂರಿಗೆ ಬರಬೇಕಾದಲ್ಲಿ ಪೊಲೀಸರು ಎಲ್ಲಿಯಾದರೂ ಅವರನ್ನು ತಡೆದಲ್ಲಿ ಅವರಿಗೆ ಯಾವ ವಾಹನಗಳು ಸಿಗ್ತದೆ ಆ ವಾಹನದಲ್ಲಿ ಅವರು ಮಂಗಳೂರಿಗೆ ಬರಬೇಕಾಗಿದೆ. ಅವರು ಬಸ್ಸಿನಲ್ಲಿ ಆಗಬಹುದು, ರೈಲಿನಲ್ಲಿ ಆಗಬಹುದು, ಇಲ್ಲವಾದಲ್ಲಿ ಕಾರಿನಲ್ಲಿ, ಬೇರೆ ಬೇರೆ ವಾಹನಗಳಲ್ಲಿ ಮಂಗಳೂರಿಗೆ ಬರಬೇಕು. ಈ ಮಂಗಳೂರು ಚಲೋ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿದೆ. ಮಂಗಳೂರಿಗೆ ಬಂದಾಗ ನಿಮ್ಮ ಜವಾಬ್ದಾರಿ ನಮ್ದಿರಾಗ್ತದೆ. ನಾನು ವೇದವ್ಯಾಸ ಕಾಮತ್ ಮಂಗಳೂರು ನಗರ ದಕ್ಷಿಣದ ಅಧ್ಯಕ್ಷನಾಗಿ ನಿಮಗೆ ಹೇಳ್ತಾ ಇದ್ದೇನೆ. ನೀವು ಮಂಗಳೂರಿಗೆ ಬಂದು ಯಾವುದಾದ್ರೂ ವಿಷಯಗಳಿಗೆ ನಿಮಗೆ ಅಗತ್ಯವಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿರಿ. ನನ್ನ ಮೊಬೈಲ್ ಸಂಖ್ಯೆಯನ್ನು ನಾನು ನಿಮ್ಮೊಂದಿಗೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ನನ್ನ ನಂಬರ್ ಅನ್ನು ತೆಗೆದುಕೊಳ್ಳಿ. 9448123909 9448123909. ಈ ಮೂಲಕ ಮಂಗಳೂರು ಚಲೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಾಗಿ ದಯವಿಟ್ಟು ನಾನು ಬಂಧುಗಳ ಹತ್ರ ಕೇಳ್ತಾ